ರೀತಿಯಾಗಿ ನೀವು 500, 600 ಸಾವಿರಾರು ವರ್ಷ ಹಳೆಯ ಪರಂಪರೆಯನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದೀರಾ. ನಾವು ಸ್ವಾಗತ ಕೋರಬೇಕಾಗಿರೋದು ಇಲ್ಲಿರುವಂತಹ ರಾಮ ಮಂದಿರಕ್ಕೆ. ತುಂಬಾನೇ ವಿಶಿಷ್ಟವಾಗಿರುವಂತಹ ರಾಮ ಮಂದಿರ. ಮಣ್ಣು ಏನ್ ಪೈಲ್ವಾನ್ರುಗಳು ಕರ್ಪೂರದ ಸ್ಮೆಲ್. ಅವರು ಅಮೀರುದ್ದೀನ್ ಸೋಲ್ಸ್ಬೇಕಾದ್ರೆ ಅವ್ರಿಗೆ ಎಷ್ಟು ವಯಸ್ಸಿರ್ಬೋದು ಹೇಳಿ? 40 50 years ಆಗಿತ್ತು. 50 ವರ್ಷ ಆಗಿತ್ತು ಅವತ್ತು ಅವ್ರಿಗೆ. ಮಕ್ಕಳು ಸಹ ಇದ್ರು. ಹೊಸ ಬೀದಿಯ ಶ್ರೀರಾಮ ಮಂದಿರ 10 ಜನಗಳ ಗರಡಿ ಮನೆಯಲ್ಲಿದ್ದೀನಿ. ಗರಡಿ ಮನೆಯಲ್ಲಿ ನನಗೆ ವೆಲ್ಕಮ್ ಮಾಡೋದಕ್ಕೆ ಇಲ್ಲಿನ ಯಜಮಾನ್ರು ಚಂದ್ರು ಸರ್ ನಿಂತ್ಕೊಂಡಿದ್ದಾರೆ. ಅವರು ನಾನ್ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಅವರೇ ಏನೋ ಮಾತಾಡ್ಬೇಕಂತೆ. ಸರ್ ನಮಸ್ಕಾರ, ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಡ ಹಬ್ಬ ದಸರಾ ಶುಭಾಶಯಗಳು ನಿಮ್ಗೆ. ತಮಗೂ ಸಹ ನಾಡ ಹಬ್ಬದ ದಸರಾ ಹಬ್ಬದ ಶುಭಾಶಯಗಳು. ನಮ್ಮ ಮೈಸೂರು ಸಿಟಿ ಕೆಜಿ ಕೊಪ್ಪಲಿನ ಗ್ರಾಮದ 2ನೇ ಕ್ರಾಸ್ ಹೊಸ ಬೀದಿ 10 ಜನಗಳ ಗರಡಿಯಿಂದ ಯಜಮಾನರುಗಳ ಪರವಾಗಿ ಮತ್ತು ನಮ್ಮ ಗ್ರಾಮದ ಪರವಾಗಿ ತಮಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಗೌರವಕ್ಕೆ ಇನ್ನಷ್ಟು ಹೆಮ್ಮೆ ಫೀಲ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕರುನಾಡಿನಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಹೆಮ್ಮೆ, ನಮ್ಮೆಲ್ಲರ ಪುಣ್ಯ. ಅದೇ ರೀತಿಯಾಗಿ ನೀವು 500, 600 ಸಾವಿರಾರು ವರ್ಷ ಹಳೆಯ ಪರಂಪರೆಯನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದೀರಾ. ಅದು ಗರಡಿ ಮನೆಯನ್ನ ಕಂಟಿನ್ಯೂ ಮಾಡೋ ಮೂಲಕ. ಸರ್ ರಿನೋವೇಷನ್ ಮಾಡಿದ್ರಿ ಈಗ ಸ್ವಲ್ಪ ವರ್ಷಗಳ ಹಿಂದೆ ಅಂತ ಗೊತ್ತಾಯ್ತು. ಯಾವಾಗ ರಿನೋವೇಷನ್ ಮಾಡಿದ್ರಿ? ಏನ್ ನಿಮ್ ಗರಡಿ ಮನೆ ವಿಶೇಷತೆ? 2016ರಲ್ಲಿ ನಮ್ಮ ಮಾಜಿ ಪ್ರಧಾನಿ HD ದೇವೇಗೌಡರವರ ಅಧ್ಯಕ್ಷತೆಯಲ್ಲಿ ಹಾಗೂ ಲೋಕಸಭಾ ಸದಸ್ಯರಾಗಿದ್ದ ಪ್ರತಾಪ್ ಸಿಂಹ ಅವರವರು ಮತ್ತು ನಮ್ಮ ಚಾಮರಾಜ ಕ್ಷೇತ್ರದ ವಿಧಾನಸಭಾ ಸದಸ್ಯರಾದ L ನಾಗೇಂದ್ರಣ್ಣನವರು ಸಹ ಈ ಗರಡಿ ಮನೆಯನ್ನು ಉದ್ಘಾಟಿಸಿ ನಮಗೆ ಸರ್ಕಾರದಿಂದ ಬರುವಂತಹ ಅನುದಾನವನ್ನು ಸಹ ಅವರು ಶಾಸಕರು ನಿಂತು ನಮ್ಮ ಗರಡಿ ಮನೆಗೆ ಉತ್ತೇಜನ ಕೊಟ್ಟು ನಮ್ಮ ಹಳೆಯ ಪೈಲ್ವಾನ್ರುಗಳೆಲ್ಲ ಕರೆಸಿ ಒಂದು ಸನ್ಮಾನ ಸಮಾರಂಭವನ್ನು. ನಮ್ಮ ಗರಡಿಯ ವಿಶೇಷತೆ ಏನೆಂದರೆ ನಮ್ಮ ಕೆಜಿ ಕೊಪ್ಪಲ ಗ್ರಾಮ ಪೈಲ್ವಾನರುಗಳ ಊರು. ಪೈಲ್ವಾನರುಗಳ ಊರು ಅಂದರೆ ಕೆಜಿ ಕೊಪ್ಪಲ್ ಅಂದರೆ ಪೈಲ್ವಾನರು. ಒಂದು ವೇದ ಪದ್ಧತಿ ಇರೋದ್ರಿಂದ ನಾವು ಈಗಲೂ ಸಹ ನಮ್ಮ ಈಗಿನ ತಲೆಮಾರುಗಳಿಗೆ ಮಣ್ಣಿನ ವಿಶೇಷತೆ, ಪೈಲ್ವಾನರುಗಳ ವಿಶೇಷತೆಯನ್ನು ತಿಳಿದಕ್ಕೋಸ್ಕರವಾಗಿಯೇ ನಾವು ಈ ಗರಡಿ ಮನೆ ಇದೆ. ನಮ್ಮ ಗ್ರಾಮದ ವಿಶೇಷತೆ ಏನೆಂದರೆ ಒಂದು ಗರಡಿ ಅಲ್ಲ, 6 ಗರಡಿ ಇದೆ. 6 ಗರಡಿಯಲ್ಲೂ ಸುಮಾರು ಜನ ಪೈಲ್ವಾನರುಗಳು ಈಗಲೂ ಸಹ ತರಬೇತಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ದು 6 ಗರಡಿಯು ಒಟ್ಟಾಗಿ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ 6 ಜನ ಗರಡಿಯು ಶ್ರೀ ಆದಿಶಕ್ತಿ ಬನ್ನಂತಮ್ಮ ಕಾಳಮ್ಮ ದೇವಸ್ಥಾನದ ಆವರಣದಿಂದ ಮಣ್ಣನ್ನು ತಂದು ಎಲ್ಲಾ ಗರಡಿಯ ಗೂಢ ಪೂಜೆ ಇಟ್ಟು ಪೂಜೆ ಮಾಡಿ ಎಲ್ಲಾ ಗರಡಿಯವರು ಸಹ ಒಗ್ಗಟ್ಟಾಗಿ ಎಲ್ಲಾ ಪೈಲ್ವಾನರುಗಳು ಸಹ ನಾವು ಒಗ್ಗಟ್ಟಾಗಿರ್ತೇವೆ ಎಂದು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಥ್ಯಾಂಕ್ ಯು ಚಂದ್ರು ಸರ್. ನಾನು ತುಂಬಾ ವಿಚಾರಗಳನ್ನ ನಿಮ್ಮಿಂದ ಕೇಳಿ ತಿಳ್ಕೋಬೇಕು. ಗರಡಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾಯ್ತು. ಅದೇ ಗರಡಿ ಮನೆಯ ದ್ವಾರ ಬಾಗಿಲಲ್ಲಿ ನಮ್ಗೆ ಸ್ವಾಗತ ಕೋರಿದ್ರೆ ನಾವು ಸ್ವಾಗತ ಕೋರ್ಬೇಕಾಗಿರೋದು ಇಲ್ಲಿರುವಂತಹ ರಾಮ ಮಂದಿರಕ್ಕೆ. ತುಂಬಾನೇ ವಿಶಿಷ್ಟವಾಗಿರುವಂತಹ ರಾಮ ಮಂದಿರ. ಅಲ್ಲಿರುವಂತಹ ಪೇಂಟಿಂಗ್ಸ್ ಅನಾದಿ ಕಾಲದ, ತುಂಬಾ ಹಳೆ ಕಾಲದ ಪೇಂಟಿಂಗ್ಸ್, ರಾಜರು ಕೊಟ್ಟಂತಹ ಗಿಫ್ಟ್ಸ್ ಇದೆಲ್ಲ ಇಲ್ಲಿದೆ. ಸರ್ ತೋರಿಸ್ತೀರಾ? ಓಕೆ. ಬಲಗಾಲು ಮುಂದೆ ಇಟ್ಟು ಬನ್ನಿ. ಥ್ಯಾಂಕ್ ಯು.
ಮೇಡಮ್ ನಮ್ಮ ವಿಶೇಷತೆ ಏನಂದ್ರೆ ಹಾ. ಶ್ರೀ ರಾಮದೇವರು ಲಕ್ಷ್ಮಣ ಸೀತಾಮಾತೆ ಹಾ. ಶ್ರೀ ರಾಮದೇವರ ಪಟ್ಟಾಭಿಷೇಕದ ಭಾವಚಿತ್ರವಿದು. ಮತ್ತೆ ಹಿಂದಿನವರು ಚಿನ್ನದ ರೇಖೆಯಲ್ಲಿ ಇರುವ ಈ ಭಾವಚಿತ್ರವಿದು. ಮತ್ತೆ ಶ್ರೀ ರಾಮದೇವರು ಬಾಲ್ಯದಿಂದ ಮದುವೆ ಆಗುವವರ ಪಟ್ಟಾಭಿಷೇಕ ತನಕ ಸುತ್ತ ನೀವು ಗಮನಿಸ್ಕೋಬಹುದು. ಸುತ್ತ ಅದ್ರದ್ದು ಭಾವಚಿತ್ರವಿದೆ. ರಾಮ ಲಕ್ಷ್ಮಣ ಅವರು ಬಾಲ್ಯ ಜೀವನದಿಂದ ಶ್ರೀರಾಮದೇವರ ಪಟ್ಟಾಭಿಷೇಕ ಮಾಡುವವರಿಗೂ ಸಹ ಇದಿದೆ. ಮತ್ತೆ ಸೀತಾ ಕಲ್ಯಾಣ ಸಹ ಇದೆ. ಇದರ ವಿಶೇಷತೆ ಚಿನ್ನದ ನಮ್ಮ ಮೈಸೂರಲ್ಲಿ ಈ ಭಾವಚಿತ್ರ ಯಾವುದೂ ಇಲ್ಲ. ಚಿನ್ನದ ರೇಖೆಯಲ್ಲಿ ಇರುವಂತ ಈ ಭಾವಚಿತ್ರ. ಎಷ್ಟು ವರ್ಷ ಹಳೇದು ಸರ್ ಇದು? ಮೇಡಮ್ ಇದು 100 ವರ್ಷದ ಹಿಂದೆ ಮಾಡಿಸಿರೋದು. ಇದು ಇಶ್ವಿನೂ ಇದೆ ನೋಡಿ. ಹೌದು. ಕುದುರೆ ಆನೆ ಮೇಲ್ಗಡೆ ಡೇಟು ಮತ್ತೆ ಇಸ್ವಿ ಮತ್ತು ಅದ್ರ ಹಿಂದೆ ಇತ್ತು. ಹಿಂದಿನವರು ಈ ಗರಡಿ ಮನೆ ಇದ್ ಮಾಡುವಾಗ ತೆಗ್ದಿರೋದು ಇದನ್ನ. ಕೆ ವೆಂಕಟರಾಮನ್ ಆರ್ಟಿಸ್ಟ್ ಅಂತೆ. ಆರ್ಟಿಸ್ಟ್. ಓಕೆ. ಬಿ ನರಸೀಪುರ 1968ರಲ್ಲಿ ಇದನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಡೇಟು ಇದೆ ನೋಡಿ ಮೇಲ್ಗಡೆ. ತುಂಬಾ ವಿಶೇಷ ಅನ್ನಿಸ್ತಾ ಇದೆ ಸರ್ ನನಗೆ. ಆಮೇಲೆ ನನ್ಗೆ ಒಂದು ಕುತೂಹಲ ಏನು ಅಂತಂದ್ರೆ, ಗರಡಿ ಮನೆಯಲ್ಲಿ ದೇವಸ್ಥಾನ ಯಾಕಿರುತ್ತೆ? ಈಗ ಪೈಲ್ವಾನರುಗಳಿಗೆ ರಾಮದೇವರು ಮತ್ತೆ ಹನುಮಂತ ಗುರುಗಳವರು ಶ್ರೀ ಬಜರಂಗಿ, ನಾವು ಬಜರಂಗಿ ಹನುಮಂತ ಅಂತ ಹೇಳ್ತೀವಿ. ಅವರ ಆಶೀರ್ವಾದ ಕೃಪಾ ಕಟಾಕ್ಷದಿಂದನೇ ಪೈಲ್ವಾನರುಗಳು ತಾಲೀಮ್ ಮಾಡೋದು. ಮೊದಲು ಬಂದು ರಾಮ ದೇವರು ಮತ್ತೆ ಹನುಮಂತ ದೇವರಿಗೆ ಕೈ ಮುಗಿದು ಆಮೇಲೆ ತಾಲೀಮು ಸ್ಟಾರ್ಟ್ ಮಾಡೋದು. ಈ ರಾಮದೇವರಿಗೆ ಕೋದಂಡ ರಾಮದೇವರು ಅಂತಾನೆ ನಾವು ಕರಿತಾ ಇದ್ದೀವಿ. ಓಕೆ. ನಾನು ನಮ್ಮ ಕ್ಯಾಮ್ರಾಮನ್ ನ ಹೇಳ್ತೀನಿ, ಇಲ್ಲಿರೋ ಎಲ್ಲಾ ಪೇಂಟಿಂಗ್ಸ್ ನ ಒಂದನ್ನು ಬಿಟ್ಟು ಬಿಡದೆ ಕವರ್ ಮಾಡಿ ಅಂತ ಅಂದು. ಯಾಕಂದ್ರೆ ತುಂಬಾ ವಿಶೇಷ ಅಂತ ಅನ್ನಿಸ್ತಾ ಇದೆ. ಈ ಪೇಂಟಿಂಗ್ಸ್ ಇದೆಯಲ್ಲ, ಇದು ಒಂದಿಷ್ಟು ಪೇಂಟಿಂಗ್ಸ್ ತುಂಬಾ ಹಳೇದು ಅಥವಾ ಯಾರೋ ಗಿಫ್ಟ್ ಕೊಟ್ಟಿರೋದು, ಆ ಕಾಲದ್ದು 200-300 ವರ್ಷ ಹಳೇದು ಅನ್ನೋ ಫೀಲ್ ನನಗ ಆಗ್ತಿದೆ ಸರ್. ನಿಜಾನಾ? ಹೌದು ಹೌದು, ಹಾಗೆ ಇದೆ. ಹೌದು, ಹಾಗೆ ಉಳಿಸ್ಕೊಂಡು ಬಂದಿದೀವಿ ಪರಂಪರೆ. ಓಕೆ ಸರ್, ಇದನ್ನ ಉಳಿಸ್ಕೊಂಡು ಬೆಳೆಸ್ತಾ ಇದ್ದೀರಲ್ಲ, ನಿಜಕ್ಕೂ ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ಈಗ ಗರಡಿ ಮನೆನ ನಾನು ನೋಡ್ಬಹುದಾ? ಬನ್ನಿ. ಓಕೆ. ಗರಡಿ ಮನೆಗೆ ಬಂದ ತಕ್ಷಣ ಶಾಲು ಹಾಕಿ ಸನ್ಮಾನ ಮಾಡಿದ್ದಾಯ್ತು. ಅಂದ್ರೆ ಸನ್ಮಾನಿಸೋದಲ್ಲ, ಸ್ವಾಗತಿಸೋದಿದು. ಸೊ ಇದು ಮೈಸೂರಿನ ಪರಂಪರೆ, ನನ್ನ ನಾಡಿನ ನನ್ನ ಮಣ್ಣಿನ ಪರಂಪರೆ. ಈಗ ತುಂಬಾ ಶ್ರದ್ಧಾ ಭಕ್ತಿಯಿಂದ ಅದೇ ರೀತಿಯಾಗಿ ಕುತೂಹಲದಿಂದ ಗರಡಿ ಮನೆಗೆ ಎಂಟ್ರಿ ಆಗ್ತಾ ಇದ್ದೀನಿ. ಬನ್ನಿ. ಇದು ನಮ್ಮ ನಾಡ ಕುಸ್ತಿಯ ಮಟ್ಟಿಯ ಮನೆ. ಮಟ್ಟಿಯ ಗರಡಿ ಮನೆ. ಹಿಂದೆ ಪೈಲ್ವಾನರುಗಳು ತಾಲೀಮ್ ಮಾಡಿದಂತಹ ಜಾಗ. ಮತ್ತೆ ಅದು ಉಪಕರಣಗಳು ಸಲಕರಣೆಗಳು ಇದೆ. ಇದರಿಂದನೇ ಅವರು ಈ ಗುದ್ದಲಿಯಿಂದನೇ ಈ ಮಟ್ಟಿ ಮಣ್ಣನ್ನ ರೆಡಿ ಮಾಡಿ ರೆಡಿ ಮಾಡ್ಕೊಂಡು ಸಜ್ಜಾಗ್ತಾ ಇದ್ರು. ಓಕೆ. ಈ ಗದೆ ಎಷ್ಟು ವರ್ಷ ಹಳೆಯದು ನಿಮಗ್ ಗೊತ್ತಿರೋ ಪ್ರಕಾರ? 100 ವರ್ಷದ ಹಿಂದೆ ಗದೆ ಮೇಡಮ್ ಇದು. 100 ವರ್ಷಕ್ಕೂ ಹಿಂದಿನ ಗದೆ. ನೋಡಿದ್ರೇನೆ ಅನ್ನಿಸ್ತಾ ಇದೆ ಎಷ್ಟು ಪೈಲ್ವಾನ್ರು ಇದರಿಂದ ಸಾಹಸ ಮಾಡಿ ಪ್ರಾಕ್ಟೀಸ್ ಮಾಡಿ ಈ ಗದೆ ಹೀಗಾಗಿದೆ ಅಂತ ಅಂದು. 100 ವರ್ಷಕ್ಕೂ ಹಳೆಯ ಗದೆ ನೀವು ಗಮನಿಸ್ತಾ ಇರೋದು. ಇಲ್ಲಿ ಮತ್ತೊಬ್ರನ್ನ ನಿಮ್ಗೆ ಪರಿಚಯ ಮಾಡಿ ಕೊಡ್ಬೇಕು. ಆ ಪರಿಚಯ ಮಾಡಿಕೊಡೋದಕ್ಕಿಂತ ಮುಂಚೆ ನನ್ಗಿರೋ ತುಂಬಾ ವರ್ಷಗಳ ಕುತೂಹಲ, ಗರಡಿ ಮನೆನ ಎಂಟ್ರಿ ಕೊಡೋದು. ಸರ್, ಗರಡಿ ಮನೆಗೆ ಹೋಗೋ ಪರ್ಮಿಷನ್ ಇದೆಯಾ ನಮ್ಗೆ? ಅಗತ್ಯವಾಗಿ ಹೋಗ್ಬೋದು ಮೇಡಮ್, ಆದ್ರೆ ಶುದ್ಧವಾಗಿ ಹೋಗ್ಬೇಕು. ಪಾದರಕ್ಷೆಯನ್ನ ನೀರಿನಿಂದ ತೊಳೆದುಕೊಂಡು ಬಲಗಾಲು ಮುಂದೆ ಇಟ್ಟು, ಇದು ಅಂಬಾತಾಯಿ ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು ಮೇಡಮ್. ಓಕೆ. ನೋಡಿ, ಗರಡಿ ಮನೆಗೆ ಹೋಗ್ಬೋದು, ಕಂಡೀಷನ್ ಸಪ್ಲೈ. ಆ ಕಂಡೀಷನ್ ಏನು ಅಂತಂದ್ರೆ, ಕಾಲ್ ತೊಳ್ಕೊಂಡು ಹೋಗ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ಶಿರಬಾಗಿ ಅದನ್ನ ನಾನು ಸ್ವಾಗತಿಸ್ತೀನಿ. ಕಾಲ್ ತೊಳ್ಕೊಂಡು ಬಂದು ಗರಡಿ ಮನೆಗೆ ಎಂಟ್ರಿ ಕೊಡ್ತೀನಿ.
ಗರಡಿ ಮನೆಗೆ ಎಂಟ್ರಿ ಕೊಟ್ಟೆ, ಕಾಲಿಟ್ಟ ತಕ್ಷಣ ಎಷ್ಟು ಕೋಮಲ ಮಣ್ಣು ಇಲ್ಲಿಂದ ನಮ್ಮನ್ನ ಸ್ವಾಗತಿಸ್ತಾ ಇದೆ ಅಂತಂದ್ರೆ ನಂಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಚಂದ್ರು ಸರ್, ಅದೇ ರೀತಿಯಾಗಿ ಇಲ್ಲಿ ಗರಡಿ ಮನೆಯ ಸದಸ್ಯರು ಮತ್ತೊಬ್ರು ಯಜಮಾನ್ರಿದ್ದಾರೆ. ಸರ್, ನಿಮ್ಮ ಹೆಸರು? ಹರ್ಷ ಅಂತ. ಇವರು ಕೂಡ ಯಜಮಾನ್ರು. ನಮ್ ಜೊತೆಗೆ ದೇವರಾಜ್ ಇದ್ದಾರೆ, ಮಾಜಿ ಪೈಲ್ವಾನ್ರಿ ಇವರು. ಅದೇ ರೀತಿಯಾಗಿ ಮಾಜಿ ದಸರಾ ಕುಸ್ತಿ ಸಮಿತಿಯ ಅಧ್ಯಕ್ಷರು ಕೂಡ ಹೌದು. ಸರ್, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಬೋರಪ್ಪ. ಓಕೆ, ಬೋರಪ್ಪ ಸರ್ ಕೂಡ ಇದ್ದಾರೆ. ಏನ್ ಸರ್ ನೀವು? ಇವರು ಯಜಮಾನ್ರು. ಓಕೆ, ಸೊ ಇಲ್ಲಿ ಪೈಲ್ವಾನ್ರಷ್ಟೇ ಅಲ್ಲ, ಯಜಮಾನ್ರು ಕೂಡ ಇದ್ದಾರೆ. ಒಬ್ಬೊಬ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ನನ್ಗೆ ಒಂದು ಏನು ಅಂತಂದ್ರೆ, ಕಾಲಿಟ್ಟ ತಕ್ಷಣ ಎಷ್ಟು ಕೋಮಲವಾಗಿದೆ ಈ ಮಣ್ಣು, ಇಷ್ಟು ಹಿತ ಅನಿಸ್ತಾ ಇದೆ ಕಾಲಿಗೆ. ಅದು ಮಣ್ಣಿನ ವಿಶೇಷತೆನೇ ಆಗಿ ಮೇಡಮ್. ಯಾಕೆ ಇದ್ರೆ ಪೈಲ್ವಾನ್ರುಗಳು ಇದ್ರಲ್ಲಿ ಇದ್ ಮಾಡ್ಬೇಕು, ಎಷ್ಟು ಸ್ಮೂತ್ ಆಗಿದೆ ನೀವೇ ನೋಡಿ. ಏನ್ ಸರ್ ಇದು, ಎಷ್ಟು ಚೆನ್ನಾಗಿದೆ. ಕೈಯಲ್ಲಿ ಇಟ್ಕೊಂಡ ತಕ್ಷಣ ತಂಪು ಅನಿಸ್ತಾ ಇದೆ. ಈ ಮಣ್ಣು ಏನ್ ಪೈಲ್ವಾನ್ರುಗಳು ಕರ್ಪೂರದ ಸ್ಮೆಲ್. ಹೌದು, ಕರ್ಪೂರ. ಯಜಮಾನ್ರಂತೂ ಇಲ್ಲಿ ಮಣ್ಣು ನೋಡ್ಕೊಳ್ಳೋದು, ಇಲ್ಲೆಲ್ಲಾ ವ್ಯವಸ್ಥೆ ನೋಡ್ಕೊಳ್ಳೋದು ಮಾಡ್ತಾರೆ. ಬಟ್ ಪೈಲ್ವಾನ್ರನ್ ಕೇಳೋಣ, ಏನ್ ಈ ಮಣ್ಣಿನ ವಿಶೇಷತೆ? ಕರ್ಪೂರದ ಸ್ಮೆಲ್ ಬರ್ತಿದೆ ನಂಗೆ, ಇದು ಘಮ ಅನಿಸ್ತಾ ಇದೆ. ಗರಡಿ ಮಣ್ಣು ಅಂದ್ರೇನೆ ಅದು ಅಷ್ಟು ಒಂದು ವಿಶೇಷತೆ ಮತ್ತೆ ಅಷ್ಟು ಭಕ್ತಿ. ಕಾರಣ ಏನು ಅಂದ್ರೆ, ಏನು ಪೈಲ್ವಾನ್ರುಗಳನ್ನ ಕುಸ್ತಿ ಮಾಡ್ತೀವಿ, ಫಸ್ಟ್ ನಮಗ್ ಬೇಕಾಗಿರೋದು ಮಟ್ಟಿ. ಮಟ್ಟಿ ಅಂದ್ರೆ ಮಣ್ಣು. ಆ ತಾಯಿ, ಅಂಬಾ ತಾಯಿ, ಇದನ್ನ ನಾವು ಪೂಜೆ ಮಾಡಿ ಕಣ್ಣು ಹೊತ್ಕೊಂಡು ಅನಂತರ ನಾವು ಈ ಮಟ್ಟಿ ಮೇಲೆ ಬಂದು ಕುಸ್ತಿ ತಾನಿ ಮಾಡೋದು. ಇದನ್ನ ನಾವು ಕುಲಾಯಿಸ್ತಾ ಅರಿಶಿನ ಆಗಿರ್ಬೋದು, ಪಚ್ಚಕರ್ಪೂರ ಆಗಿರ್ಬೋದು, ಮತ್ತೆ ಎಣ್ಣೆ ಆಗಿರ್ಬೋದು, ಇದನ್ನೆಲ್ಲ ಏನಕ್ಕೆ ಹಾಕ್ತಿವಿ ಅಂದ್ರೆ, ಅರಿಶಿನ ನಾವೇನಾದ್ರು ಗಾಯ ಆದ ತಕ್ಷಣ ಮನೇಲಿ ಒಂದಷ್ಟು ಅರಿಶಿನ ತಗೋಪ್ಪ, ಅದು ಒಂಚೂರು ಹಾಕ್ಲಿ ಅಂತ ಅಂತಾರೆ. ಏನಕ್ಕೆ ಹೇಳಿ, ಅದು ಏನಾದ್ರು ಗಾಯ, ಮಣ್ಣು ರಕ್ತ ಇಕ್ತ ಬಂದ್ರೆ ತಕ್ಷಣ ಅದು ನಿಂತ್ಕೊಳ್ಳಿ ಅಂತ. ಹಾಗೆ ಕುಸ್ತಿ ಮಾಡೋ ಸಂದರ್ಭದಲ್ಲಿ ಏನಾದ್ರು ಪೈಲ್ವಾನ್ರುಗಳಿಗೆ ಏನಾದ್ರು ಮೈ ತರ್ಚ್ಕೊಳ್ಳೋದು, ಗಾಯ ಆಗೋದು, ಆ ರೀತಿ ಆದಾಗ ಅದು ಯಾವುದೇ ರೀತಿ ಇನ್ಫೆಕ್ಷನ್ ಆಗ್ಬಾರ್ದು ಅನ್ನೋ ಭಾವನೆಯಲ್ಲಿ ಅದನ್ನ ನಾವೆಲ್ಲ ಹಾಕಿ ಅದನ್ನ ರೆಡಿ ಮಾಡಿ ಮಟ್ಟಿನ ತಯಾರಿ ಮಾಡೋದು. ಓಕೆ, ಸೊ ನಿಮ್ಮ ಈ ತರಬೇತಿ ಹೆಂಗಿರುತ್ತೆ ಹೇಳಿ ಫಸ್ಟ್, ಅದ್ರ ಬಗ್ಗೆ ನಂಗೆ ತುಂಬಾ ಕುತೂಹಲ ಇದೆ. ನಾವು ಮಾಡೋ ಸಂದರ್ಭದಲ್ಲಿ ಈ ಬೆಳಗ್ಗೆ 5 ಗಂಟೆಗೆ ನಮ್ಮ ಹಿರಿಕರು ಪೈಲ್ವಾನ್ರುಗಳು ಕರ್ಕೊಂಡು ಹೋಗೋರು, ಅವ್ರು ಹೇಳ್ಸ್ಕೊ ಬರೋರು, ನಾವು ಅವ್ರ ಜೊತೆ ಹೋದ ನಂತರ ರನ್ನಿಂಗ್ ರೇಸ್ ಮಾಡೋರು, ಮತ್ತೆ ಹುಲಿ ಹೆಜ್ಜೆ ಹಾಕ್ಸೋರು. ಅದ ನಂತರ ಒಬ್ಬೊಬ್ರಿಗೆ ದಂಡ ಸಪೋರ್ಟ್ ಮಿನಿಮಮ್ 1,000 ಹೊಡ್ಸೋರು, ಕಾಲು ಕೈಗೆ 1,000 ಹೊಡ್ಸೋರು. ಅದ ನಂತರ ಎಕ್ಸರ್ಸೈಸ್ ಎಲ್ಲ ಮಾಡಿಸಿ ತಿರ್ಗಾ ಸಂಜೆ ನಾವು ಬಂದು 3 ಗಂಟೆ 4 ಗಂಟೆ ಗರಡಿ ಮನೆಗೆ ಬರುವು. ಅಲ್ಲಿ ನಾವು ಕಾಲು ಕೈಗೆಲ್ಲ ದಂಡ ಸಪೋರ್ಟ್ ಮಾಡಿ ಮಟ್ಟಿ ಮೇಲೆ ಹತ್ತಿ ಏನ್ ಮಟ್ಟಿ ನಮ್ಮ ಬಿಗಿಯಾಗಿರೋದನ್ನೆಲ್ಲ ಗುದ್ಲಿಲಿ ಅದನ್ನ ಕುಲಾಯಿಸಿ ಮಣ್ಣ ಸಳ್ಳ ಮಾಡಿ ಅವಾಗ ಕುಸ್ತಿ ತಾಲೀಮ್ ಮಾಡುವ. ಪ್ರತಿದಿನ ಮಣ್ಣು ಸಡಲ ಮಾಡ್ತೀರಾ? ಪ್ರತಿದಿನ ಅದನ್ನ ಸಳ್ಳ ಮಾಡಿ, ಅಂದ್ರೆ ಒಂದು ಪಟ್ಟೆ ಮಾಡ್ಬಿಡ್ತೀವಿ, 3 ಪಟ್ಟೆ 4 ಪಟ್ಟೆ ತರ ಮಾಡ್ಬಿಡ್ತೀವಿ. ಅದನ್ನ ಗೋಪುರ ತರ ಮಾಡ್ಬಿಡ್ತೀವಿ, ಮಣ್ಣು ಏನು ಇದಾಗಬಾರ್ದು ಅಂತ. ತಿರ್ಗಾ ಮತ್ತೆ ಅದ್ರ ನಾಳೆ ಬಂದು ಅದನ್ನ ಮಣ್ಣನ್ನ ಕುಲಾಯಿಸಿ ಅದನ್ನ ಸಮ ಮಾಡಿ ಅದ ನಂತರ ನಾವು ಕುಸ್ತಿ ತರಬೇತಿನ ನಮ್ಮ ಹಿರಿಕರು ಇಲ್ಲ ನಾವು ಹುಡುಗರು ನಾವು ತಯಾರು ಮಾಡ್ತಾ ಇದ್ವಿ. ಆತರ ನಾವು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ವಿ. ಕುತೂಹಲ ಕೇಳ್ತಾ ಇದೀನಿ, ಇದ್ರ ಮೇಲೆ ಬಿದ್ದಾಗ ಏಟ್ ಆಗಲ್ವಾ ನಿಮ್ಗೆ? ಏನು ಆಗಲ್ಲ. ಮತ್ತೆ ಇನ್ನೊಂದು ಏನಂದ್ರೆ, ಈ ಮಟ್ಟಿ ಮಣ್ಣಿನ ವಿಶೇಷತೆ ಮನುಷ್ಯನ ದೇಹ ಮತ್ತೆ ಮನಸ್ಸು ಮತ್ತೆ ಆರೋಗ್ಯ ಇವೆರಡು ಹತೋಟಿ ತಗೊಂಡ್ಬರ್ಬೋದು. ಕಾರಣ ಏನು ಅಂದ್ರೆ, ನಾವೇನಾದ್ರು ಎಕ್ಸರ್ಸೈಸ್ ಮಾಡಿ ತುಂಬಾ ಬಾಡಿ ಹೀಟ್ ಆಗಿ ಬೆವರು ಬಂದ್ರೆ ಆ ವ್ಯಕ್ತಿನ ಪೈಲ್ವಾನ್ನ ಮಣ್ಣಲ್ಲಿ ಮುಚ್ಚಿಬಿಟ್ಟು ಅವನ ಮೇಲೆ ಪೂರಾ ಮಟ್ಟಿ ಮಣ್ಣು ಹಾಕ್ಬಿಟ್ಟು ಬರೀ ಒಂದ್ ತಲೆ ಕಾಣ್ಬೇಕು ಅಷ್ಟೇ. ಅಷ್ಟು ಒಂದು ಮಿನಿಮಮ್ 20 ನಿಮಿಷ 30 ನಿಮಿಷ ಆ ಮಟ್ಟಿ ಮಣ್ಣು ಒಳಗಡೆ ಅವನು ಇರೋನು, ಅಷ್ಟು ಅವನಿಗೆ ಬಾಡಿ ತಂಪಾಗೋದು. ಹೌದು, ಕಾಲು ಇಟ್ಟ ತಕ್ಷಣ ಹಂಗ ಅನಿಸ್ತಾ ಇದೆ ಸರ್, ಅದೇನೋ ಹೀರ್ಕೊಳ್ತಾ ಇದೆ ಅನ್ನೋ ಫೀಲ್ ಆಗ್ತದೆ. ನಾವೇ ಈಗ ಕಾಲು ಕೈ ಏನಾದ್ರು ಇದ್ದಾಗ ಹೊಲದ ಮಣ್ಣು ತಗೊಂಡು ಮಣ್ಣು ಹಾಕೊಬಿಡಲ್ವಾ, ರಕ್ತ ಬಂದ್ರೆ ಸ್ವಲ್ಪ ಅದು ಇದಾಗ್ಲಿ ಅಂತ. ಅದು ನಮ್ ವಿಶೇಷತೆನೇ ಅಷ್ಟೇ, ನಮ್ ಭಾರತ ದೇಶದ ಮಣ್ಣೇ ವಿಶೇಷತೆ ಹಾಗೆ. ನಿಜಾನೇ, ಅದ್ರ ಬಗ್ಗೆ ನಾವೇನ್ ಹೇಳಂಗಿಲ್ಲ. ಮಹಾರಾಜರು ಅರಮನೆಯಲ್ಲಿ ಕುತ್ಕೊಂಡು ಹೇಳ್ತಾ ಇರ್ತಿದ್ರಂತೆ, ಅವ್ರಿಗೆ ಯಾವತ್ತಾದ್ರೂ ಬೋರ್ ಆಯ್ತು ಮತ್ತೊಂದು ಏನೋ ಆದಾಗ KG ಕೊಪ್ಪಲಿಂದ ಪೈಲ್ವಾನ್ರನ್ನ ಕರ್ಕೊಂಡ್ ಬನ್ನಿ ಅಂತ. ಆಮೇಲೆ ತುಂಬಾ ಟಫ್ ಕಾಂಪಿಟೇಟರ್ ಬಂದಾಗ ಯಾರು ಸಿಕ್ತಿಲ್ಲ ಆಸ್ಥಾನದಲ್ಲಿ ಅಂತ ಇರೋ ಸಂದರ್ಭದಲ್ಲಿ ಹೋಗಿ KG ಕೊಪ್ಪಲಿಂದ ಕರ್ಕೊಂಡ್ ಬನ್ನಿ ಅಂತ. ನಿಜಾನ ಇದು? ಏನ್ ಅಂತದ್ ಏನಿದೆ KG ಕೊಪ್ಪಲಿನ ಮಣ್ಣಲ್ಲಿ? ನಮ್ಮೂರಿನಲ್ಲಿ ಬಿಸ್ನೆಸ್ ಮ್ಯಾನ್ ಅಂತ ಇರ್ಲಿಲ್ಲ ಅವಾಗ.
ಉದ್ಯಮಿಗಳು ಅಂತ ಇರ್ಲಿಲ್ಲ. ಕಳೆದ ಅಂದ್ರೆ ನಮ್ಮ ಹಿರಿಕರು ಹೇಳಿರಂಗೆ, ನಮ್ಮ ತಂದೆ ಹೇಳಿರಂಗೆ, ನಮ್ಮ ಪೂರಿದೆ ಹಿರಿಕ್ ಉದ್ಯಮಿಗಳು ಇರ್ಲಿಲ್ಲ. ಉದ್ಯಮಿಗಳು ಇದ್ರೆ ಒಂದ್ 2-3 ಜನ ಫ್ಯಾಮಿಲಿ ಅಷ್ಟೇ. ಅದು ನಮ್ಮ BB ಬೊರಾಯ ಬಸವಯ್ಯನ ಮನೆಯವರು ಮತ್ತೆ ಇನ್ನೊಬ್ರು ಅಷ್ಟ್ಬಿಟ್ರೆ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಮಿನಿಮಮ್ ಒಬ್ಬೊಬ್ರಿಗೆ ಇವತ್ತೇನ್ ನೀವು ನೋಡ್ತಾ ಇದ್ದೀರಾ, ಕುವೆಂಪು ನಗರ, ರಾಮಕೃಷ್ಣ ನಗರ, ದಟ್ಕಳ್ಳಿ, ಶ್ರೀರಾಮ್ಪುರ ಇವೆಲ್ಲ ಏನಿದೆ, ಇದೆಲ್ಲ ನಮ್ಮ ಕನ್ನೇಗೋಡು ಕೊಪ್ಪಲು ಬಡಾವಣೆಯ ಜಮೀನುಗಳು. ಪ್ರತಿಯೊಬ್ರು ಮನೆಯಲ್ಲೂ ಮಿನಿಮಮ್ 10-15 ಎಕರೆ 20 ಎಕರೆ ಜಮೀನ್ ಇರ್ತಕ್ಕಂಥ ಗ್ರಾಮದ ಊರಿನವರು ನಾವು. ನಮ್ಮ ಪೂರ್ವಿಕರು ಬೆಳಿಗ್ಗೆ 4 ಗಂಟೆಗೆ ಎದ್ದು ಗಾಡಿ ಕಟ್ಕೊಂಡು ಹೋದ್ರೆ ಒಂದ್ ಜೊತೆ ಎತ್ತು ಜೊತೆಗೆ ಹಾಕೊಂಡು ಹಿಂದೆ ಮಾಡ್ತಕ್ಕಂಥ ಮುದ್ದೆನ ಜೋಳದ ಹಿಟ್ಟನ್ನ ಕಟ್ಟಿಕೊಂಡು ಹೋದ್ರೆ ಇನ್ನು ಸಂಜೆ 6 ಗಂಟೆಗೆ ಮನೆ ವಾಪಸ್ ಬರ್ತಾರೆ. ಆ ರೀತಿ ತಾಲೀಮ್ ಅಂದ್ರೆ ಹೊಲದ ಕೆಲಸ ಮಾಡ್ತಾ ಇದ್ರು. ಅಷ್ಟು ದೇಹನ ದಂಡಿಸ್ಕೊಂಡು ನಾವು ಅವರು ಹೊಲದ ಕೆಲಸ ಮಾಡಿ ಬಾಡಿನ ಆ ತರ ಮಡಿಕೊಂಡಿದ್ದಂತ ನಮ್ಮ ಕನ್ನೇಗೋಡು ಕೊಪ್ಪಲು ಪೂರ್ವಿಕರು. ನಂತರ ಬತ್ತ ನಿಮ್ಗೆ ಗೊತ್ತಲ್ಲ, ನೀನ್ ಹೇಳಂಗಿಲ್ಲ, ಈಗೆಲ್ಲ ಫ್ಯಾಷನ್ ಲೆಕ್ಕಾಚಾರ ಬಂದ್ವಿ, ಈಗೆಲ್ಲ ಬಡಾವಣೆಗಳು ಆಯ್ತು, ಈಗೆಲ್ಲ ಜಿಮ್ಗಳು ಬಂತು. ಆದ್ರೂ ಕೂಡ ನಮ್ಮ ಊರಿನ ಸಂಸ್ಕೃತಿನ ನಮ್ಮ ಪೂರ್ವಿಕರು ಏನ್ ನಡ್ಕೊಂಡು ಹೋಗ್ತಾ ಇದಾರೆ, ನಾವು ಯುವಕರುಗಳನ್ನ ಅವ್ರ ಜೊತೆ ನಮಗೂ ಹೇಳ್ಕೊಡ್ತಾ ಇದಾರೆ, ಈ ರೀತಿ ಮಾಡ್ಕೊಬರ್ರಪ್ಪ ಅಂತ. ಅದೇ ರೀತಿ ನಾವು ಮಾಡ್ಕೊಂಡ್ಬರ್ತೀವಿ, ಪದ್ಧತಿಗಳನ್ನ ಮಾಡ್ಕೊಬರ್ತಾ ಇದೀವಿ. ಆ ಪದ್ಧತಿ ಈ ಮೊನ್ನೆ ನಮ್ಮ ಯಜಮಾನರು ಹೇಳ್ದಂಗೆ ವರಲಕ್ಷ್ಮಿ ಹಬ್ಬದ ದಿನ ಇಡೀ ನಮ್ಮ ಕನ್ನೇಗೋಡು ಕೊಪ್ಪಲಲ್ಲಿ ಏನು ಬೊರಾಯ ಬಸವಯ್ಯ ಅವ್ರ ಗರಡಿ, ಪೈಲ್ವಾನ್ ಚಿಕ್ಕ ಬಸವಯ್ಯ ಅವ್ರ ಗರಡಿ, ಮತ್ತೆ ಮೊಟ್ಟೆ ಗರಡಿ, ಮತ್ತೆ ಲಿಂಗೇಗೌಡ್ರ ಗರಡಿ, ಹುಚ್ಚಯ್ಯನವ್ರ ಗರಡಿ, ನಮ್ಮ 2ನೇ ಕ್ರಾಸ್ ಹೊಸಬೀದಿ ರಾಮದಾಸ್ ಗರಡಿ, ಈ 6 ಗರಡಿ ನನ್ನ ಪ್ರಕಾರ ಕರ್ನಾಟಕದ ಯಾವುದೇ ಗ್ರಾಮದಲ್ಲೂ ಇಲ್ಲ. ಕರ್ನಾಟಕದ ಯಾವುದೇ ಗ್ರಾಮದಲ್ಲೂ ಇಲ್ಲ. ಅದು ನಮ್ಮ ಮೈಸೂರು ಸಿಟಿಲಿ, ಅದು ನಮ್ಮ ಕನ್ನೇಗೋಡು ಕೊಪ್ಪಲಲ್ಲಿ 6 ಗರಡಿ ಇದೆ. 3 ಬೀದಿಗೆ ಒಂದ್ ಗರಡಿ, 3 ಬೀದಿಗೆ ಒಂದ್ ಗರಡಿ. ಅದಕ್ಕೂ ಮೇಲೆ ಅಂದ್ರೆ ಸ್ವಲ್ಪ ಪ್ರಭಾವಿಗಿರೋ ಮನೆಗೆ ಹೋಗೋರು ಅವ್ರವ್ರೆ ಅವ್ರ ಮನೇಲೆ ಮಟ್ಟಿ ಹಾಕೊಂಡು ಅವ್ರ ಮಕ್ಳು ತಯಾರಿ ಮಾಡೋರೆ. ಆ ರೀತಿ ಇದ್ದಂತ ಮನೆಗಳು ಇದೆ. ಬಟ್ ಏನ್ ಅನ್ಸುತ್ತೆ ಅಂದ್ರೆ ಇಲ್ಲಿ ಪ್ರತಿ ಮನೆಗೂ ಪೈಲ್ವಾನ್ರು ಇದ್ರಂತೆ ಒಂದ್ ಕಾಲದಲ್ಲಿ. ಪ್ರತಿ ಮನೇಲೂ ಪೈಲ್ವಾನ್ರು ಇರ್ತಿದ್ರು, ಅವ್ರ ಮಕ್ಳನ್ನ ಪೈಲ್ವಾನ್ರನ್ನ ಮಾಡ್ತಿದ್ರು. ಅದು ಒಂದು ಪೈಲ್ವಾನ್ ಆಗ್ಬೇಕನ್ನೋದು ಒಂದಾದ್ರೆ, ಮತ್ತೊಂದು ನಮ್ಮ ಮನಸ್ಸು ನಮ್ಮ ದೇಹ ಸದೃಢವಾಗಿರ್ಬೇಕು ಅನ್ನುವಂತ ರೀಸನ್ಗೋಸ್ಕರ ಶಿಸ್ತುಬದ್ಧ ಜೀವನ ಇರ್ಬೇಕು ಅಂತ. ಸೊ ಇತ್ತೀಚೆಗೆ ಅದನ್ನ ಶಿಸ್ತಾ ಬರ್ತಿದೆ. ನೀವ್ ಹೇಳಿದ್ರಿ ನಾನು ಗರಡಿ ಮನೆಗೆ ಹೋಗ್ಬೋದಾ ಅಂತ. ನಾವೇನ್ ಹೇಳಿದ್ವಿ, ಹೋಗ್ಬೋದು, ಕಾಲ್ ತೊಳ್ಕೊಂಡು ಹೋಗ್ಬೇಕು, ತಲೆ ಬಕ್ಕೊಂಡು ಹೋಗ್ಬೇಕು, ಸಂಸ್ಕೃತಿಯಾಗಿ ಹೋಗ್ಬೇಕು ಅಂತ. ನಾವು ಗರಡಿ ಮನೆ ಒಳಗಡೆ ಬರ್ಬೇಕಾದ್ರೆ ಕಾಲು ಕೈ ಮುಖ ಎಲ್ಲ ತೊಳ್ಕೊಂಡು ಶುದ್ಧವಾಗಿ ಬಂದು ಮಟ್ಟಿ ಒಳಗಡೆ ಹತ್ತಿ ಆದ್ವಿ. ಯಾರು ಹಿರಿಯರು ಬಂದ ತಕ್ಷಣ ನಾವೇನೇ ಕೆಲಸ ಮಾಡ್ತಾ ಇರ್ಲಿ, ಏನೇ ಒಂದು ಪೈಲ್ವಾನ್ಗಿರಿ ಕೆಲಸ ಮಾಡ್ತಾ ಇರ್ಲಿ, ಹಿರಿಯರು ಬಂದ ತಕ್ಷಣ ಅವ್ರ ಪಾದನ ನಮಸ್ಕಾರ ಮಾಡ್ಕೊಂಡು ಅನಂತರ ನಾವು ಮಟ್ಟಿ ಮೇಲೆ ಹತ್ತಾ ಇದ್ವಿ. ಅದು ದೊಡ್ಡವರು ಚಿಕ್ಕವರು ನಮ್ಮ ಮನೋಭಾವನ ಬೆಳೆಸ್ಕೊಟ್ಟಂತಹ ಒಂದು ಗೌರವ ಬೆಳೆಸ್ಕೊಟ್ಟಂತಹ ಒಂದು ಯಾವ್ದಾದ್ರು ಒಂದು ಕಲೆ ಇದ್ರೆ ಅದು ಕುಸ್ತಿ ಕಲೆ. ಏನು ಈಗ ಸ್ಪೋರ್ಟ್ಸ್ ಮ್ಯಾನ್ಗಳು ಅವ್ರ ಹಿರಿಕರುಗಳಿಗೆ ನಮ್ಗೆ ಇದ್ ಮಾಡ್ತಾರೆ, ಅದಕ್ಕೂ ಮುಂಚೆನೆ ಈ ಗರಡಿ ಮನೆ ಹಿರಿಕರಿಗೆ ಯಾವ ರೀತಿ ಗೌರವ ಕೊಡ್ಬೇಕು ಅನ್ನೋ ಒಂದು ಏನಾದ್ರು ಕ್ರೀಡೆ ಇದ್ರೆ, ಸಂಸ್ಕೃತಿ ಇದ್ರೆ ಅದು ನಮ್ಮ ಕುಸ್ತಿ ಕಲೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ ದೇವರಾಜ್ ಸರ್. ಯಾಕೆ ಅಂತಂದ್ರೆ ಸ್ಪೆಷಲಿ ನಾವು ಪೈಲ್ವಾನ್ರನ್ನಾಗಿರ್ಬೋದು, ಯಾವುದೇ ಸ್ಪೋರ್ಟ್ಸ್ ಪರ್ಸನ್ಗಳಾಗಿರ್ಬೋದು, ಇವ್ರನ್ನ ನೋಡೋದು ಹೆಂಗೆ ಅಂತಂದ್ರೆ ಯಜಮಾನ್ರೆ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಇವರು ಯಾವಾಗ್ಲೂ ಸಿಟ್ಟಲ್ಲೇ ಇರ್ತಾರೆ, ಯಾವಾಗ್ಲೂ ಕೋಪ ಬರ್ತಿರುತ್ತೆ, ಬೆವರೆಲ್ಲ ಬರ್ತಿರುತ್ತೆ. ಸೊ ಇವ್ರ ಮಾತಾಡ್ಸ್ಬೇಕೋ ಬೇಡವೋ ಅನ್ನೋ ಭಯ ಎಲ್ರಿಗೂ ಇರುತ್ತೇನೋ ಅಂತ ಜನಸಾಮಾನ್ಯರು ಕೂಡ ಅನ್ಕೊಂಡಿದ್ರು. ಬಟ್ ಇಲ್ಲ, ನಯ ವಿನಯ, ದೊಡ್ಡವ್ರಿಗೆ ಗೌರವ ಕೊಡೋದು ಮೊದಲ ಆದ್ಯತೆ ಅನ್ನೋದನ್ನ ಹೇಳಿದ್ರಿ. ನೀವ್ ಹೇಳಿದ್ರಲ್ಲ, ಒಂದ್ ಟೈಮಲ್ಲಿ ಕುಸ್ತಿ ಏನಾದ್ರು ಮೈಸೂರು ಸಿಟಿಗೆ ನಡೀತಾ ಇದ್ರೆ ಅವಾಗ ದೊಡ್ಡಕೆರೆ ಮೈದಾನ ಅಂತ, ಈಗ ಏನು ದೇವರಾಜ ಕ್ರೀಡಾಂಗಣ ಇದೆ ಅದು ಇರ್ಲಿಲ್ಲ. ಧ್ರುವಕುಮಾರ್ ಕಾಲದಲ್ಲಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರದ ಅದಾಗಿದ್ದು. ಮೊದಲು ದೊಡ್ಡಕೆರೆ ಮೈದಾನ ಅಂತ ಕುಸ್ತಿ ಅವಾಗ ಮರಾಠರು ಅದನ್ನ ಮಾಡಿದ್ದು. ನಮ್ಮ ಗರಡಿನೇ ನಮ್ಮ ಕನ್ನೇಗೋಡು ಕೊಪ್ಪಲವರು ಒಂದು ದೊಡ್ಡಲಿಂಗಣ್ಣ ಇರ್ಬೋದು, ಪೈಲ್ವಾನ್ ಬಸಪ್ಪ ಇರ್ಬೋದು, ಸುಮಾರು ಜನ ಇದಾರೆ. ಅವರೆಲ್ಲ ಅವರೇ ಅಂಪೈರ್, ಅವ್ರುಗಳು ಹೇಳಿದ್ದೆ ತೀರ್ಮಾನ ಅವತ್ತು. ಕನ್ನೇಗೋಡು ಕೊಪ್ಪಲವರು ಯಾರ ಪೈಲ್ವಾನ್ರು ಅದನ್ನ ಸರಿ ತಪ್ಪು ಅಂತ ಏನ್ ಹೇಳಿದ್ರೆ ಮುಗಿದ್ ಥರ್ಡ್ ಅಂಪೈರ್ ಇದ್ದಾಗ ನಾವು. ನೀವು ಅಂಪೈರ್ ಆಗಿದ್ರಲ್ವಾ? ನಾನು ಆಗಿದ್ದೆ ಅಂಪೈರ್, ಈಗ ಆಗ್ತಾ ಇರ್ತೀನಿ. ಮತ್ತೆ ಕುಸ್ತಿ ಏನಾದ್ರು ದೊಡ್ಡಕೆರೆ ಮೈದಾನ ಇದ್ರೆ ಅವತ್ತು ದಿನ ಯಾವುದೇ ರಾಜ್ಕುಮಾರ್ ಫಿಲಂ ರಿಲೀಸ್ ಆದ್ರು ಫಿಲಂ ಅವತ್ತು ಜನ ಹೋಗ್ತಾ ಇರ್ಲಿಲ್ಲ. ಫಿಲಂ ಖಾಲಿ ಹೊಡಿಯೋದು,
ಅಂದ್ರೆ ಆಲ್ಮೋಸ್ಟ್ ಭಾನುವಾರನೇ ಕುಸ್ತಿ ನಡೀತಾ ಇದ್ದಿದ್ದು. ಅವತ್ತು ಆ ಟೈಮಲ್ಲಿ ಯಾವುದೇ ತರವಾದ ಸಿನಿಮಾಗಳಿಗೆ ಜನನೇ ಹೋಗ್ತಾ ಇರಲಿಲ್ಲ. ಕುಸ್ತಿ ಏನಾದ್ರು ದೊಡ್ಡಕೆರೆ ಮೇಲೆ ನಡೆದ ನಮ್ಮ ಪೂರ್ವಿಕರು ಹಿರಿಕರು ಏನಾರು ಈ ಬಳ್ಳಾರಿ ಸರ್ಕಾರ ರೋಡ್ ಇದೆಯಲ್ಲ, ಆ ರೋಡಲ್ಲಿ ಹೋಗ್ತಾ ಇದ್ರೆ ಅಲ್ಲಿರೋ ಕೃಷ್ಣಮೂರ್ತಿಪುರಂ ಎಲ್ಲ ಇದೆ. ಅವ್ರು ಎಲ್ಲ ಗೌಡ್ರುಗಳು ಹೋಯ್ತವ್ರೆ ಗಣಪ ಕುಸ್ತಿ ನೋಡಕ್ಕೆ ಅಂದ್ರೆ ಭೂಮಿ ಒಂದು ತರ ಇದಾಗದಂತೆ, ಅವ್ರು ನೋಡಕ್ಕೆ ಖುಷಿ ಆಗದಂತೆ. ಆ ರೀತಿ ನಮ್ಗೆ ಅಲ್ಲಿರೋರು ಹೇಳ್ತಾರೆ ಕೃಷ್ಣಮೂರ್ತಿಪುರಂ ನಮ್ಮ ಅಲ್ಲಿ ಕೆಲವೊಂದು ಸ್ನೇಹಿತರು. ಆ ರೀತಿ ಕುಸ್ತಿ ನೋಡಕ್ಕೆ ಒಂದು ಹಬ್ಬದ ವಾತಾವರಣದಲ್ಲಿ ಹೋಗೋರಂತೆ ನಮ್ಮ ಕೊಪ್ಪಳ ಜನ ಕುಸ್ತಿ ನೋಡಕ್ಕೆ. ಇನ್ನೊಂದು ವಿಷಯ ಏನಂದ್ರೆ ಆಕ್ಚುಲಿ ನಮ್ಮ ಮಹಿಳೆಯನ ಮಟ್ಟಿ ಮೇಲೆ ಹಚ್ಚದೇ ಪದ್ಧತಿ ಇರ್ಲಿಲ್ಲ. ಹೌದಾ? ಮೊದ್ಲು ನನ್ ಭಯ ಆಗೋಯ್ತು ಸರ್. ಮೊದ್ಲು ಮಹಿಳೆಯರನ್ನ ಗರಡಿ ಮನೆ ಒಳಗಡೆ ಬರ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಆ ಒಂದು ಗಂಡಸಿಗೆ ಅವನು ಕುಸ್ತಿ ಮಾಡೋ ಸಂದರ್ಭದಲ್ಲಿ ಏನೇ ಒಂದು ಅಂದ್ರೆ ಅವನು ಪೌಷ್ಟಿಕಾಂಶವಾಗಿರ್ತಾನೆ. ಅವನು ಯಾವುದೇ ರೀತಿ ಚಂಚಲತೆ ಆಗ್ಬಾರ್ದು, ವ್ಯಾಮೋಹ ಆಗ್ಬಾರ್ದು. ಆ ಒಂದು ಭಾವನೆಯಲ್ಲಿ ಮಹಿಳೆಯರನ್ನ ಮಹಿಳೆಯರು ಯಾರ್ಯಾರು ಕೊಯ್ದವರು ಬರ್ತಾರೋ ಸರಿದ ಮುಚ್ಕೊಂಡು ಅವ್ರನ್ನ ಮರೆಯಾಗಿ ಇದ್ ಮಾಡ್ಬಿಡೋರು. ಅವ್ರು ಬರ್ತಾ ಇದ್ರೆ ಈಗ್ಲೂ ಹಾಗೆ ವಿಜಯದಶಮಿ ಟೈಮ್ ಅಲ್ಲಿ ಹಂಗೆ ಕರ್ಕೊಂಡ್ ಬರ್ತಾರಲ್ಲ ಸರ್ ಅವ್ರಿಗೆ. ಹೆಂಗೆ ಅಂದ್ರೆ ನಾವು ದೊಡ್ಡಕೆರೆ ಮೈದಾನದ ಕುಸ್ತಿ ಏನಾದ್ರು ದಸರಾ ಕುಸ್ತಿ ಸಂದರ್ಭದಲ್ಲಿ ನಮ್ಮೂರಿನಲ್ಲಿ 6 ಗರಡಿ ಇದೆ, ಆ ಗರಡಿಗೂ ಹೋಗಿ ಪೂಜೆ ಮಾಡಕ ಬರೋ ಸಂದರ್ಭಗಳಲ್ಲಿ ಯಾರು ಮಹಿಳೆಯರು ಅವಾಗ ಗರಡಿಗೆ ಹೋಗಿ ಪೂಜೆ ಮಾಡಕ ಕರ್ಕೊಂಡು ಹೋಗೋರು ಪೈಲ್ವಾನರುಗಳನ್ನ ಕುಸ್ತಿ ಆಡ್ಸಕ್ಕೆ. ಯಾರು ಮಹಿಳೆಯರು ಈಚೆ ಬಂದು ಅವ್ರು ನೋಡ್ತಾ ಇರ್ಲಿಲ್ಲ, ಈಚೆ ಬಂದು ನೋಡ್ತಾ ಇರಲಿಲ್ಲ. ಮತ್ತೆ ಖಾಲಿ ಚೋರ್ಗೆ ಈಚೆ ಕಡೆ ಮಡಗ್ತಾ ಇರ್ಲಿಲ್ಲ, ಎಲ್ಲ ತುಂಬುಚ್ಚೋರ್ಗೆ ಮಡಗೋರು. ನಾ ಪೈಲ್ವಾನರು ಕುಸ್ತಿ ಹೋಗಿ ಎತ್ಕೊ ಬರ್ಲಿ ಅನ್ನೋ ಭಾವನೆಯಲ್ಲಿ ಮಹಿಳೆಯರು ಒಬ್ರು ಈಚೆ ಬಂದು ಅವ್ರನ್ನ ನೋಡ್ತಾ ಇರ್ಲಿಲ್ಲ. ಅಂದ್ರೆ ಈ ಕುಸ್ತಿ ಪಂದ್ಯಾವಳಿ ಮಹಿಳೆಯರು ನೋಡ್ತಿರ್ಲಿಲ್ವಾ? ಅಲ್ಲಿ ಬರ್ತಾ ಇರ್ಲಿಲ್ಲ, ಅಲ್ಲಿಗೂ ಬರ್ತಿರ್ಲಿಲ್ಲ. ಅಂದ್ರೆ ಇದು ಇತ್ತೀಚೆಗೆ ಕಳೆದ ಒಂದು 40 ವರ್ಷ 40 ವರ್ಷ 30 ಬತ್ತ ಇವತ್ತು ನಿಮ್ಮ ಭಾರತ ದೇಶದಲ್ಲಿ ಫಸ್ಟ್ ಒಲಿಂಪಿಕ್ಸ್ ನಲ್ಲಿ ನಮ್ಮ ದೇಶಕ್ಕೆ ಏನಾದ್ರು ಗೌರವ ತಂದು ಕೊಟ್ಟಂತ ಯಾವ್ದಾದ್ರು ಕ್ರೀಡೆ ಇದ್ರೆ ಅದು ಸಾಕ್ಷಿ ಮಲ್ಲಿಕ್ ಮಹಿಳಾ ಕುಸ್ತಿ. ಪ್ರಪ್ರಥಮ ಒಲಿಂಪಿಕ್ಸ್ ಅಲ್ಲಿ ನಮ್ಗೆ ಚಿನ್ನದ ಪದಕ ಬಂದಿದ್ದು ಅದೇ ಫಸ್ಟ್ ಒಲಿಂಪಿಕ್ಸ್ ಅಲ್ಲಿ ಕುಸ್ತಿಲಿ. ಅದು ಕುಸ್ತಿಲಿ ಅದು ನಾವು ಈ ಕಳೆದ 3-4 ವರ್ಷದಲ್ಲಿ ನಾನು ಅಧ್ಯಕ್ಷರಾಗಿದ್ದಾಗ ಅವ್ರನ್ನ ಕರ್ಸಿದ್ವಿ ಮೈಸೂರಿಗೆ. ಸಾಕ್ಷಿ ಮಲ್ಲಿಕ್ ಅವ್ರನ್ನ ದಸರಾ ಕಾರ್ಯಕ್ರಮ ಉದ್ಘಾಟನೆ ಕರ್ಸಿದ್ವಿ, ಕುಸ್ತಿ ಉದ್ಘಾಟನೆಗೆ. ಯಜಮಾನ್ರಿಗೆ ಕೊಡಿ ಅದೇ ಪ್ರಶ್ನೆ ಕೇಳ್ಬೇಕು. ಯಜಮಾನ್ರೆ, ಹಿಂದೆ ಎಲ್ಲ ಗಂಡ್ಮಕ್ಳ ಕ್ರೀಡೆ ಆಗಿತ್ತು, 30-40 ವರ್ಷದಿಂದ ಎಲ್ರು ಸೇರ್ಕೊಂಡ್ ನೋಡೋ ತರ ಆಯ್ತು ಅಂತ. ಈ ಸಾಕ್ಷಿ ಮಲ್ಲಿಕ್ ಒಲಿಂಪಿಕ್ ಅಲ್ಲಿ ಗೋಲ್ಡ್ ತಗೊಂಡ್ಬಂದಲ್ಲ, ಏನ್ ಅನ್ನಿಸ್ತು ನಿಮ್ಗೆ? ಖುಷಿ ಆಗುತ್ತೆ. ಹೆಣ್ಮಕ್ಳು ಗೋಲ್ಡ್ ತಗೊಂಡ್ಬಂದು ಮಳಗಡೆ ಹೋಗಿ ಕುಸ್ತಿ ಮಾಡ್ಕೊಂಡು ನಮ್ಗೆ ಖುಷಿ ಆಯ್ತು. ನಮ್ಗೆ ಖುಷಿ ಆಯ್ತು. ಹೆಣ್ಮಕ್ಳಿಗೂ ನಮ್ಮಷ್ಟು ಸಮಾನ ಅವ್ರ ಅಂತ ನಮ್ಗೆ ಅರ್ಥ ಮಾಡ್ತಾರೆ. ವೆರಿ ನೈಸ್. ಸಮಾನತೆ ಅಂತ ಅಟ್ ಲೀಸ್ಟ್ ಅಲ್ಲಿ ಒಪ್ಕೊಂಡ್ರಲ್ಲ ನಮ್ಗೆ ಸಮಾನತೆ ಅಂತ. ಸಮಾನತೆ ಅಂತ ಅವ್ರಿಗೆ ಸರ್ಕಾರ ಅವ್ರಿಗೆ ಬಡಸ್ಕೊಂಡು ಕೊಡ್ಬೇಕು, ನಾವು ಅವ್ರಿಗೆ ಸಮಾನತೆ ತೋರಿಸ್ಬೇಕು ತಾನೆ. ಓಕೆ, ನೀವು ಎಷ್ಟು ವರ್ಷದಿಂದ ಇಲ್ಲಿ ಯಜಮಾನ್ರಾಗಿದ್ದೀರಿ? ಇಲ್ಲಿ ಬರೋದು ಹೋಗೋದು? ಈಗ ನನ್ಗೆ 65 ವರ್ಷ, 65-66 ಆಗಿದೆ. ಸುಮಾರು ಒಂದು 30 ವರ್ಷದಿಂದ. ಓಕೆ, ಸೊ ಪ್ರತಿ ಊರಲ್ಲೂ ಪ್ರತಿ ಹಳ್ಳಿಲೂ ಹಿಂದೆ ಎಲ್ಲ ಒಂದೊಂದು ಗರಡಿ ಮನೆ ಇತ್ತು, ಒಂದೊಂದು ಬೀದಿಗೆ ಒಂದೊಂದು ಗರಡಿ ಮನೆ ಇತ್ತು ಅಂತ. ಅದ್ ಹೆಂಗೆ ಅಂತಂದ್ರೆ ಈಗಿನ ಕಾಲದಲ್ಲಿ ಜಿಮ್ ಇದ್ದಂಗೆ. ಇವಾಗ ಏನೇ ಆದ್ರೂ ಜಿಮ್ಮು ವರ್ಕೌಟು ಹಾಗೆ ಅಂತ ಅಂತಾರೆ. ನಿಮ್ಗೆ ಏನ್ ಅನ್ಸುತ್ತೆ, ಜಿಮ್ ಬೆಸ್ಟಾ ಈ ಗರಡಿ ಮನೆ ಬೆಸ್ಟಾ? ಗರಡಿ ಬೆಸ್ಟ್ ಇದು ಮಾಡ್ಬೇಕಾದ್ರೆ. ಯಾಕೆ? ಇದ್ರಲ್ಲಿ 2 ಗಂಟೆ ಬುದ್ದಾಡ್ಬೋದು ಹುಡುಗರ ಜೊತೆ ಎಲ್ಲ, ಬೈಕ್ ಹೊಡಿಬೋದು, ದಂಡ ಮಾಡ್ಬೋದು. ಅದು ಡಾಕ್ಟರ್ ಹೇಳ್ತಾರೆ ಕೆಲಸ ಮಾಡಿ ವಾಕ್ ಮಾಡಿ ಅಂತಾರೆ. ಯಾಕಂದ್ರೆ ಬೆವ್ರು ಕಡಿಮೆ ಅಂದ್ಬಿಟ್ಟು ಅವ್ರು ವಾಕ್ ಮಾಡಿ ಅಂತ ಹೇಳ್ತಾರೆ. ಅವರು ಶುಗರ್ ಕಮ್ಮಿ ಆಯ್ತದ, BP ಕಡಿಮೆ ಆಯ್ತದ. ಅದಕ್ಕಿಂತ ಕೆಲಸ ಮಾಡಿದ್ರೆ ಯಾವ ಶುಗರು ಬರಲ್ಲ, ಬಿಪಿನೂ ಬರಲ್ಲ. ನಮ್ಗೆ ಸುಗಳಿದ್ದು ಕೆಲಸ ಬಿಟ್ಬಿಟ್ಟೆ 15 ವರ್ಷ, ಈಗ ಶುಗರ್ BP ಎಲ್ಲ ಜಾಸ್ತಿ. ಏನ್ ಮಾಡಕ್ ಮತ್ತೆ ಹೋಗಿ ಹಸು ಮೇಯಿಸ್ಕೊಂಡು ಮಾರಾಕ್ಬಿಟ್ಟು ಬಿಟ್ಬಿಟ್ಟು ಅವ್ರು ಗರಡಿ ಮನೆಗ್ ಬನ್ನಿ. ಗರಡಿ ಮನೆಗ್ ಬರ್ಬೇಕಷ್ಟೇ. ಅಂಬಾತಾಯಿ ಎಲ್ಲ ಹೀರ್ಕೊಳ್ತಾಳೆ. ಈಗ ವಯಸ್ಸಾದ್ಮೇಲೆ ಗರಡಿ ಮನೆಗ್ ಬಂದ್ರೆ ಒಂದೊಂದ್ಸಲಿ ಇಂಥ ಪಟ್ಟ ಹುಡುಗರು ಕೈ ರೊಟ್ಟ ತಿರುಗಿಸ್ಬಿಡ್ತಾರೆ. ನಮ್ಗೆಲ್ಲ ಲೂಸ್ ಆಗ್ಬಿಟ್ಟಿಲ್ಲ. ಹೌದಾ? ಏನಾಗಿದೆ ಮೇಡಮ್ ಅಂದ್ರೆ, ಅವತ್ತು ಮಿನಿಮಮ್ ಒಬ್ಬ ಮನೆಯಲ್ಲಿ ಒಬ್ಬ ತಾಯಿಗೆ 5-6 ಜನ ಗಂಡು ಮಕ್ಳು ಇರೋರು, 4 ಜನ 3 ಜನ ಹೆಣ್ಮಕ್ಳು ಇರೋರು. ಒಬ್ಬೊಬ್ರು ಮನೇಲಿ 10 ಜನ 15 ಜನ ಮಕ್ಳುಗಳನ್ನ ಅವತ್ತು ಆ ಮನೇಲಿ ಉಡೋರು. ಆಗ ಒಬ್ರು ಇಬ್ಬರನ್ನ ಹೊಲ್ತ ಕಳ್ಸಿದ್ರೆ ಇಬ್ಬರನ್ನ ಮನೆ ಒಳಗತೆ ಕೆಲಸ ಮಾಡಿಸ್ತಾ ಇದ್ರು, ಇನ್ನೊಬ್ಬರನ್ನ ಗರಡಿ ಮನೆ ಕಳ್ಸೋರು, ಇನ್ನೊಬ್ಬರನ್ನ ಓದ್ಸೋರು. ಈ ಭಾವನೆಯಲ್ಲಿ ಇದ್ದಿದ್ದು. ಇವತ್ತು ಏನಾಗಿದೆ, ಒಬ್ಬೊಬ್ರು ಮಗ
ಸರ್ ಇಲ್ಲಿ ಬನ್ನಿ ನೀವು. ಒಬ್ಬೊಬ್ರು ಮಗನ್ನ ಇವತ್ತು ನಾವು ಅಂದ್ರೆ ಒಂದ್ ಮಗ ಒಬ್ಬ ಮಗಳು ಆದ್ರೂ ಇವತ್ತು ಒಂದೇ ಮಗು ಬಂದ್ಬಿಟ್ಟಿದೆ, ಮಗಳಾಗ್ಲಿ ಮಗ ಆಗ್ಲಿ ಒಂದೇ ಸಾಕು ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ಅವತ್ತು ಹಿಂಗ ಆಗ್ಬಿಟ್ಟಿದೆ ಪದ್ಧತಿಗಳು. ಅದೇ ಅವ್ರದ್ದು ತಪ್ಪು ಅನ್ನಕ್ಕಾಗಲ್ಲ, ಯಾರ್ದು ತಪ್ಪು ಅನ್ನಕ್ಕಾಗಲ್ಲ. ಇವಾಗ ಒಬ್ರೇ ಮಗ, ಅಯ್ಯೋ ಹೋಗಪ್ಪ ಈ ಗರಡಿ ಕಳಿಸ್ಬಿಟ್ಟು ಆಮೇಲೆ ರಟ್ಟೆ ಮುರಿದೋದು, ಕಾಲ್ ಮುರಿದೋದು, ಕೈ ಮುರಿದೋದು ಅನ್ನೋ ಭಾವನೆಯಲ್ಲಿ ಇವತ್ತು SLC ಇದ್ರು ಕೂಡ ಮಗನ್ನ ಸ್ಕೂಟಲ್ಲೇ ಕರ್ಕೊಂಡೋಗಿ ಬರ್ಬೇಕು. ಅವತ್ತು ಕಾಲದಲ್ಲಿ ನಾವುಗಳು ನಮ್ ಕಾಲದಲ್ಲಿ ನಾವೇ ನಡ್ಕೊಂಡು ಹೋಗುವ. ಇವ್ರ ಕಾಲದಲ್ಲಂತೂ ಅವೆಲ್ಲ ಪದ್ಧತಿನೇ ಇರ್ಲಿಲ್ವೇನೋ, ಯೂನಿಫಾರ್ಮೇ ಇರ್ಲಿಲ್ವೇನೋ. ಪಾಪ ಒಂದ್ ಸಲ್ಟ್ ಒಂದ್ ಚಡ್ಡಿ ಹಾಕೊಂಡ್ರೆ ಒಂದ್ ತಿಂಗಳು ಅದೇ ಹಾಕಿ ಹೋಗ್ಬೇಕಾಗಿತ್ತು. ಹೌದು. ಇವತ್ತು ಎವ್ರಿಡೇ ಫ್ರೆಶ್ ಅಪ್ ಆಗಿ ಹೋಗ್ಬೇಕು. ಏನೇ ಹೇಳಿ ದೇವರಾಜ್ ಸರ್, ಈ ಹಿಂದೆ ಎಲ್ಲಾನು ಅಂದ್ರೆ ನಾವು ನಿಮ್ಗಿಂತ ಕಿರಿಯರ್ ಆಗಿದ್ರು ಕೂಡ 90s ಬಾರ್ನ್ ಇದ್ರು ಕೂಡ ವರ್ಷಕ್ಕೆ ಒಂದ್ಸಲನೋ 2 ಸಲನೋ ಹಬ್ಬದ ಬಟ್ಟೆ ಅಂತ ಮನೇಲಿ ಕೊಡ್ಸೋರು. ಹಾಕೊಂಡಾಗ ಅದು ಆನಂದನೇ ಬೇರೆ ನಮ್ಗೆ. ಅದು ಈಗ ದಿನಾ ಹೊಸ ಬಟ್ಟೆ ತಗೊಂಡ್ರು ಆನಂದ ಬರಲ್ಲ ಸರ್. ಇಲ್ಲ ಏನಂತೀರಿ ಯಜಮಾನ್? ಹೌದು ಅಲ್ವಾ? ಹೌದು. ಈಗ ನಾವು ಪ್ರತಿದಿನ ಹಬ್ಬದ ಅಡಿಗೆ ಮಾಡ್ತಾ ಇದ್ದಾರೆ ಮನೇಲಿ, ರುಚಿ ಇರಲ್ಲ. ಆಗ ನಮಗೆ ಯುಗಾದಿ ಹಬ್ಬ, ಗೌರಿ ಹಬ್ಬ, ದೀಪಾವಳಿ ಹಬ್ಬದಲ್ಲಿ ಮಾತ್ರ ನಮಗೆ ಸಿಹಿ ತಿಂಡಿ, ಒಳ್ಳೊಳ್ಳೆ ಬಗೆಯ ತಿಂಡಿಗಳು ಕೊಟ್ಟಾಗ ನಮ್ಗೆ ಎಲ್ಲಿದ್ದನೋ ಆನಂದ. ಈಗ ಬೆಳಿಗ್ಗೆ ಆಯ್ತು ಅಂದ್ರೆ ಸಿಹಿ ತಿಂಡಿ, ನಮ್ಗೆ ಯಾವ್ದು ಇಷ್ಟ ಬೇಕೋ ಅದನ್ನ ಹೋಳಿಗೆನೇ ಆಗಿರ್ಬೋದು ಅಥವಾ ಬೇರೆ ತರ ಸಿಹಿ ತಿಂಡಿ, ಖಾದ್ಯ ತಿಂಡಿ ಎಲ್ಲ ಮನೆಯಲ್ಲೇ ಮಾಡ್ಕೊಡ್ತಾವ್ರೆ. ಆಗ ಹಿಂದೆ ಆ ರೀತಿ ಇರ್ಲಿಲ್ಲ, ಬರೀ ಊಟ. ಆಗ ಬೆಳಗಿನ ಉಪಹಾರನೂ ಇರ್ಲಿಲ್ಲ. ಈಗ ಮಾತ್ರ ಬೆಳಗಿನ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಅನ್ನೋದು ಅದು ಬಗೆ ಬಗೆ ತಿಂಡಿ, ಸಿಹಿ ತಿಂಡಿಗಳಿರುತ್ತೆ. ಮೊದಲು ನಮ್ಮ ಗರಡಿ ಮನೆಗಳಲ್ಲಿ ಸಂಕ್ರಾಂತಿ ಹಬ್ಬ ಉತ್ಸಾಹ ಮಾಡುವ, ಯುಗಾದಿ ಹಬ್ಬ ಉತ್ಸವ ಮಾಡುವ. ಅವತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಪೊಂಗಲ್ ಮಾಡೋರು, ಸಿಹಿ ಪೊಂಗಲ್, ಖಾರ ಪೊಂಗಲ್. ಆ ಸಿಹಿ ಪೊಂಗಲು, ಖಾರ ಪೊಂಗಲ್ ಅದನ್ನ ಇಸ್ಕೊಳಕ್ಕೆ ಕ್ಯೂ ನಿಂತ್ಕೊಳ್ಳೋರು. ಅವತ್ತು ಕುಂಟಾಲ್ ಗಟ್ಲೆ ಮಾಡೋರು. ಇವತ್ತು 10 kg ಹಾಕಿ ಪೊಂಗಲ್ ಮಾಡಿದ್ರು ಈಸ್ಕೊಳ್ಳೋರಿಲ್ಲ. ಅಂದ್ರೆ ನಾವು ಅಪ್ಗ್ರೇಡ್ ಆಗೈತೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ಸಂಸ್ಕೃತಿ. ಈಗ್ಲೂ ಪಾಪ ನಮ್ಮ ಚಂದ್ರಣ್ಣವ್ರವ್ರ ನಮ್ಮ ಸೈತರು ಈ ರಾಮನವಮಿ ದಿನ ಅವರೇ ಬಂದು, ಅವರೇ ಸಿಟಿಗೆ ಹೋಗಿ ಸಾಮಾನ್ ತಗ ಬಂದು ಆ ಪಾನಕ ಮಜ್ಜಿಗೆನ ಅವರೇ ತಯಾರಿ ಮಾಡಿ, ಇವತ್ತೇನು ಒಂದ್ 100 ಜನ 50 ಜನಕ್ಕೆ ಮಾಡ್ತೀವಿ, ಮೊದ್ಲು 1000 ಜನಕ್ಕೆ ಪಾನಕ ಮಜ್ಜಿಗೆ ತಯಾರಿ ಮಾಡೋರು, 1000 ಜನ ಬಂದು ಈಸ್ಕೊಳ್ಳೋರು. ಇವತ್ತು ಈಸ್ಕೊಳ್ಳೋರಿಲ್ಲ. ಅದೇ ಯಜಮಾನ್ರೆ, ನಾನು ಈ ಪ್ರಶ್ನೆ ನಿಮಗ್ ಕೇಳ್ಬೇಕು ಆಯ್ತಾ? ಇಲ್ಲಿ ಪೈಲ್ವಾನ್ರು, ಇಲ್ಲಿ ಯಜಮಾನ್ರು, ನೀವು ಯಜಮಾನ್ರು. ಓಕೆ, ಈ ಪೈಲ್ವಾನ್ರನ್ನ ಹೆಂಗ್ ರೆಡಿ ಮಾಡ್ತಿದ್ರಿ ಅಂತ? ಏನು ಊಟ ಆಹಾರ ಹೇಗಿರ್ಬೇಕಿತ್ತು? ಮುದ್ದೆ, ಚಪಾತಿ, ಬಿಟ್ರೆ ಹಾಲು, ಮೊಸರು ಇವೆಲ್ಲ ಚೆನ್ನಾಗಿ ಕೊಡ್ತಿದ್ವು. ಬೆಳಗ್ಗೆ ಎದ್ದ ತಕ್ಷಣ ಬಂದು ಇಲ್ಲಿ ಮಟ್ಟಿಲಿ ಗುದ್ದಾಡ್ಬೇಕು. ಮಾಡ್ಬಿಟ್ಟು ಆದ್ಮೇಲೆ ಹಾಲು ಮೊಸರು ಕೊಡ್ತಿದ್ವು. ಮೊಸರು ಕೊಡ್ತಿಲ್ಲ, ಹಾಲು ಕೊಟ್ಮೇಲೆ ಮೊಸರು ಕೊಡಲ್ಲ, ಮೊಸರು ಕೊಡ ಹಾಲು ಕೊಡಲ್ಲ. ಇಲ್ಲ ಯಾವ್ದಾರ ಒಂದು ಮೊಸರು ಸ್ವಲ್ಪ ಹಾಲು ಕೊಡ್ತಿದ್ವು. ಅದ್ರ ಮುದ್ದೆನೂ ಜಾಸ್ತಿ ಕೊಡ್ತಿದ್ವಿ. ಈಗ ಎಲ್ಲ ಚಪಾತಿ ಬಂದ. ಆಗ ಚಪಾತಿ ಇರ್ಲಿಲ್ಲ, ಕಮ್ಮಿ. ನಿಮಗ್ ಮುದ್ದೆ ಇಷ್ಟನಾ ಚಪಾತಿ ಇಷ್ಟನಾ? ನಮ್ಗೆ ಮುದ್ದೆ ಇಷ್ಟ. ಈಗಲೂ ಮುದ್ದೆ ಉಣ್ಲೇಬೇಕು ನಾವು. ಹೌದಾ? ಓಕೆ ಸರ್, ನಂಗೆ ಇದ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಕಮ್ಮಿನೇ ಅಂತ ಅನ್ಸುತ್ತೆ. 1-2 ಪ್ರಶ್ನೆ ನಾನು ಕ್ವಿಕ್ ಆಗಿ ಕೇಳ್ತೀನಿ. ಏನು ಅಂತಂದ್ರೆ, ಈ ಗರಡಿ ಮನೆಗೆ ರಾಜ ಮಹಾರಾಜರು ಯಾರಾದ್ರೂ ಬಂದಿದ್ರ? ಉದಾಹರಣೆ ಇದೆಯಾ? ಹಿಂದೆ ಬಂದಿರಬಹುದು ಮೇಡಮ್, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಶ್ರೀಕಂಠದ ನರಸಿಂಹರಾಜ ಒಡೆಯರು ಅಂತರೂ ಬಂದಿದ್ರು. ಯಾವ್ದಕ್ಕೆ ಅಂದ್ರೆ ಚುನಾವಣಾ ಸಮಯದಲ್ಲೇ ಪ್ರಚಾರಕ್ಕೋಸ್ಕರ ಬಂದಿದ್ರು. ಅದು ಬಿಟ್ರೆ ಇಂದಿನ ಜಯಚಾಮರಾಜೇಂದ್ರ ಒಡೆಯರೇ ಆಗಿರ್ಬೋದು ಅಥವಾ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯವರು ಬಂದಿರೋದು ಇತಿಹಾಸ ಗೊತ್ತಿಲ್ಲ. ಓಕೆ. ಸರ್, ಹೊರ ಜಗತ್ತಲ್ಲಿ ಅಂದ್ರೆ ಸಮಾಜದಲ್ಲಿ ಆ ಜಾತಿ ಈ ಜಾತಿ ಧರ್ಮ ಗಿರ್ಮ ಅಂತ ಮೇಲು ಕೀಳು ಅಂತ ತಾಂಡವ ಆಡೋ ಟೈಮಲ್ಲಿ ನಾವೆಲ್ಲ ಒಂದು ಅಂತ ಸೇರ್ಕೊಂಡು ಪೈಲ್ವಾನ್ರೆಲ್ಲ ಗರಡಿ ಮಾಡ್ತಾರೆ, ಇದು ಮಾಡ್ತಾರೆ. ಅದನ್ನೆಲ್ಲ ಏನಂತೀರಾ? ಏನ್ ಸಂದೇಶ ಈ ಮೂಲಕ ಸಾರ್ತೀರಾ ಅಂತ? ಯಾಕಂದ್ರೆ ಇದು ಇವಾಗಿಂದ ಅಲ್ಲ, 100 ವರ್ಷದಿಂದ ನಡ್ಕೊಂಡ್ ಬಂದಿರುವಂತ ಪರಂಪರೆ. ಇಲ್ಲಿಗೆ ಬಂದ್ಮೇಲೆ ಆತ ಪೈಲ್ವಾನ ಅಷ್ಟೇ, ಅದನ್ಗೆ ಯಾವ್ದು ಜಾತಿ ಧರ್ಮ ಇಲ್ಲ ಅಲ್ವಾ? ಹೌದು ಮೇಡಮ್. ಇದು ಮಣ್ಣಿನ ವಿಶೇಷತೆ ಏನಂದ್ರೆ, ನಾವು ಯಾವುದೇ ಧರ್ಮ ಆಗಿರ್ಬೋದು, ಜಾತಿ ಆಗಿರ್ಲಿ, ಯಾವುದು ಇಲ್ಲಿ ಬರೋದಿಲ್ಲ. ಪೈಲ್ವಾನ್ರುಗಳು ಅನ್ನೋದು ಒಂದು ಭಾವನೆ ಬಿಟ್ರೆ, ಇವರು ಈ ಜಾತಿ, ಅವ್ರು ಆ ಧರ್ಮ ಈ ಧರ್ಮ ಅನ್ನೋದು ಭೇದ ಭಾವನೆ ಬರೋದಿಲ್ಲ. ಈ ಮಣ್ಣು ಮೇಲೆ ಬಂದು ಕುಸ್ತಿ ಅಖಾಡಕ್ಕೆ ಬಂದಾಗ ಅವರು ಪೈಲ್ವಾನ್ರು ಎದುರಾಳಿ, ಸೋಲು ಗೆಲುವು
ಅಷ್ಟೇ ಬಿಟ್ರೆ ಬೇರೆ ಇನ್ಯಾವುದೇ ರೀತಿ ಧರ್ಮ ಅಡ್ಡ ಬರಲ್ಲ ಮೇಡಮ್. ಹಾ ಸರ್, ನೀವ್ ಹೇಳಿದ್ರಿ ಇದಕ್ಕೇನು ನೀವು ಸಂದೇಶ ಕೊಡ್ತೀರಾ ಅಂತ. ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ಯುವಕರಿಗೆ, ದಯವಿಟ್ಟು ಏನು ತಂತ್ರಜ್ಞಾನ ಎಷ್ಟು ಮುಂದುವರೆದಿದೋ ಅದನ್ನ ನೀವು ಮಿಸ್ಯೂಸ್ ಮಾಡ್ಕೋಬೇಡಿ. ಇವತ್ತು ಬೀದಿಯಲ್ಲಿ ಸರ್ಕಲ್ಗಳಲ್ಲಿ ಟೀ ಅಂಗಡಿಗಳಲ್ಲಿ ಕೇವಲ ಮೊಬೈಲ್ ಅಲ್ಲಿ ನೀವು ನೋಡಿ ಅದನ್ನ ಮನಸ್ಥಿತಿನ, ನಿಮ್ಮ ಮೈಂಡ್ ಸೆಟ್ನ, ನಿಮ್ಮ ಕೊಟ್ಟಿರೋ ಭಗವಂತ ಏಜ್ನ ಕಳ್ಕೊತಾ ಇದೀರಾ. 15 ವರ್ಷ ಆದ್ಮೇಲೆ 30 ವರ್ಷ ಆಗುತ್ತೆ. ಆ 15 ವರ್ಷದಲ್ಲಿ ಏನ್ ಮಾಡ್ಬೇಕು ಅದನ್ನ ನೀವು ಮಾಡ್ತಾ ಇಲ್ಲ. ಇವತ್ತಿನ ಯುವಕರುಗಳು ನಿಮ್ ಮುಖಾಂತರ, ನಿಮ್ಮ ಮೀಡಿಯಾ ಮುಖಾಂತರ ನಾನು ಹೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನಿಮ್ಮ ವಯಸ್ಸಿಗೆ ತಕ್ಕಂಗೆ ಏನೇನ್ ಮಾಡ್ಬೇಕು ಅದನ್ನ ಹಿಂದೆ ಏನ್ ಮಾಡ್ತಾ ಇದ್ರು ಅದನ್ನ ನೀವು ಪಾಲಿಸ್ಕೊಳ್ಳಿ. ನೀವು ಪಾಲಿಸ್ಕೊಂಡ ಆದ ನಂತರ ನಿಮ್ಗೆ ಆಮೇಲೆ ನಿಮ್ಗೆ ಆದಂತ ಒಂದು ಗೌರವ, ನಿಮ್ಗೆ ಆದಂತ ಒಂದು ಮರ್ಯಾದೆ ಈ ಸಮಾಜದಲ್ಲಿ ಸಿಗುತ್ತೆ. ನೀವು ನೋಡಿ ಯಾವುದೇ ಒಂದು ವೇದಿಕೆಯಲ್ಲಿ ಇವತ್ತು ರಾಜಕಾರಣ ಆಗಿರ್ಬೋದು, ಏನೇ ಅನ್ಬೋದು, ಅವ್ರು ಏನ್ ಬಂದಿದ್ರು ಅವ್ರ ಮೂಲ ಇವತ್ತು ನರೇಂದ್ರ ಮೋದಿ ಅವರು ಪ್ರತಿಯೊಬ್ಬರನ್ನು ಕರೆದು ಪದ್ಮಭೂಷಣ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಒಂದು ಗಿಡ ನೆಡೋರ್ದಿರ್ಬೋದು, ಒಂದು ಇರ್ಬೋದು, ಪ್ರತಿಯೊಂದು ಒಂದು ಗುರ್ತಿಸಿ ಕೊಡ್ತಾ ಇದಾರೆ. ಆದ್ರೆ ಯಾವುದೇ ಒಬ್ಬ 100 ಕೋಟಿ ಮಾಡೋನೆ ಅನ್ಬಿಟ್ಟು ಕೊಟ್ಟಿದಾರಾ? ಇವತ್ತು ಯಾವುದೇ ಒಂದು ಊರು ಗ್ರಾಮಗಳಲ್ಲಿ ಒಂದು ಫಂಕ್ಷನ್ ಮಾಡ್ತಾರೆ, ನಮ್ಮ 3 ಪೈಲ್ವಾನ ಕರೆದು ಸನ್ಮಾನ ಮಾಡ್ಬೇಕು, ನಮ್ಮ ಊರಿನ ಯಜಮಾನ ಕರೆದು ಸನ್ಮಾನ ಮಾಡ್ಬೇಕು, ಅವರು ನಮ್ಮ ಊರಲ್ಲಿ ಏನೇ ಒಂದು ಸಮಸ್ಯೆ ಆದ್ರೆ ಅದ್ರ ಭಾಗಿಯಾದ ಅವ್ರು ಸನ್ಮಾನ. ಅದೇ ನಮ್ಮೂರಲ್ಲಿ ಯಾರು ಹಣ ಇರೋರು ಅಂದ್ಬಿಟ್ಟು ಯಾರನ್ನು ಕರೆದು ಸನ್ಮಾನ ಮಾಡಲ್ಲ. ಯಾವುದೇ ಊರಾಗಿರ್ಬೋದು, ಇವ ಆಗಿರ್ಬೋದು, ಇವ ಹಣ ಕೊಟ್ಟವನೇ ಅನ್ಬಿಟ್ಟು ಮಾಡ್ಬೋದೇ ಹೊರತು ಅವ್ರಿಗೆ ಸನ್ಮಾನನ ವಿತೌಟ್ ಮನಿ ಸನ್ಮಾನ ಮಾಡಿಸ್ಕೊಳ್ಳೋದು ನಾವು ಏನ್ ಮಾಡ್ಕೊ ಬರ್ತೀವಿ, ಸಂಸ್ಕೃತಿಯಾಗಿ ಉಳಿಸ್ಕೊ ಬರ್ತೀವಿ, ಅದೇ ನಮ್ಗೆ ಗೌರವ. ಇಲ್ಲಿ ಸಿಕ್ತಲ್ಲ ಸರ್, ನನಗೆ ಸ್ವಾಗತ ಸಿಕ್ತಲ್ಲ ಸರ್, ಅದೇ ಗೌರವ. ಇವತ್ತು ಯುವಕರಿಗೆ ದಯವಿಟ್ಟು ನೀವು ನಿಮ್ಮ ಬಾಲ್ಯ ಜೀವನನ ಹಳೆ ಸಂಸ್ಕೃತಿಯಾಗಿ ಏನಿತ್ತು ಕ್ರೀಡೆಗಳನ್ನ ಭಾಗಿಯಾಗಿ ದಯವಿಟ್ಟು ಈ ಮೊಬೈಲ್ ಅನ್ನೋದನ್ನ ತ್ಯಜಿಸಿ ಅದನ್ನ ನೀವು ನಿಮ್ಗೆ ಬೇಕಾಗಿರೋ ಮಾತ್ರ ಉಪಯೋಗಿಸ್ಕೊಳ್ಳಿ. ಅಷ್ಟು ಬಿಟ್ರೆ ಬೇರೆ ವಿಚಾರಗಳ ಮೊಬೈಲ್ ಇವತ್ತು ಆನ್ಲೈನ್ ಮುಖಾಂತರ ಎಷ್ಟೋ ಯುವಕರುಗಳು, ಇವತ್ತು ಎಷ್ಟೋ ಮನೆಗಳಲ್ಲಿ ಗಂಡು ಮಕ್ಕಳುಗಳು ವಿಸಾ ಕೊಡ್ಸೋತೋಗಿದ್ದಾರೆ, ಜೂಜಾಡಿ ವಿಸಾ ಕೊಡ್ಸೋತೋಗಿದ್ದಾರೆ ಆನ್ಲೈನ್ ಮುಖಾಂತರ. ಏನು ರಬ್ಬಿ ಇವತ್ತು ನರೇಂದ್ರ ಮೋದಿ ಅವರು ಅದನ್ನ ನಿಲ್ಲಿಸಿದ್ದಾರೆ. ಕ್ರೀಡೆ ಅನ್ನೋದನ್ನ ದಯವಿಟ್ಟು ಸೋಲು ಗೆಲುವು ತಗೊಳ್ಳಿ, ಆದ್ರೆ ಅದನ್ನ ಬಾಜಿಗೆ ಜೂಜಿಗೆ ತಗೋಬೇಡಿ. ದಯವಿಟ್ಟು ಈ ಒಂದು ಸಂಸ್ಕೃತಿನ, ಕುಸ್ತಿ ಸಂಸ್ಕೃತಿನ ಉಳಿಸಿ ಅಂತ ನಾನು ಈ ಗರಣಿ ಮುಖಾಂತರ. ಥ್ಯಾಂಕ್ ಯು ಸರ್. ನನ್ನ ಲಾಸ್ಟ್ ಒಂದು ಪ್ರಶ್ನೆ, ಆದಷ್ಟು ಕ್ವಿಕ್ ಆಗಿ ಆನ್ಸರ್ ಮಾಡೋ ಪ್ರಯತ್ನ. ಸೊ ಇಲ್ಲಿ ಬಸವಯ್ಯ ಪೈಲ್ವಾನ್ ಬಸವಯ್ಯ ಅವರ ಫೋಟೋ ನೋಡಿದೆ ನಾನು, ಅಜಾನುಬಾಹು, ಅದು ನೋಡಿದ ತಕ್ಷಣ ಅಂತ ಅನ್ಸುತ್ತೆ. ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅವರ ಸ್ಪೆಷಾಲಿಟಿ ಏನು? ಅವರು ದೊಡ್ಡ ಪೈಲ್ವಾನ್ರು, ಮತ್ತೆ ನಮ್ಮ ಗ್ರಾಮಕ್ಕೆ ಮತ್ತೆ ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದು ಕೊಟ್ಟಂತ ಮಹಾನ್ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ KG ಕೊಪ್ಪಲಿನ ಪೈಲ್ವಾನ್ ಬಸವಯ್ಯನವರು. ಅವರು ಒಂದು ಕಾಲದಲ್ಲಿ ಮುಸ್ಲಿಮ್ಸ್ ಪೈಲ್ವಾನ್ರು ನಮ್ಮ ಮೈಸೂರು ಆಸ್ಥಾನಕ್ಕೆ ಬಂದು ಕುಸ್ತಿ ಮಾಡುವಾಗ ನಮ್ಮ ಪೈಲ್ವಾನ್ರುಗಳೆಲ್ಲ, ನಮ್ಮ ಮೈಸೂರು ಪೈಲ್ವಾನ್ರುಗಳೆಲ್ಲ ಅವ್ರಿಗೆ ಶರಣಾಗತಿ ಆದಾಗ ಜಯಚಾಮರಾಜೇಂದ್ರ ಒಡೆಯವರು ಇದ್ದಂಥ ಕಾಲದಲ್ಲಿ ಅವರು ಅಮೀರುದ್ದೀನ್ ಖಾನ್ ಅಂದ್ಬಿಟ್ಟು ಒಬ್ಬ ಮುಸ್ಲಿಮ್ಸ್ ಪೈಲ್ವಾನ್ರು ಸವಾಲಾಕಿ ಹೋಗಿದ್ರಂತೆ ನಮ್ಮ ಮೈಸೂರ ನಗರಕ್ಕೆ. ನಿಮ್ಮ ಮೈಸೂರು ನಗರದಲ್ಲಿ ಯಾರಾದರೂ ಪೈಲ್ವಾನ್ರು ಇದ್ರೆ ನನ್ನನ್ನ ಮಣಿಸಿ, ಆಗ ನಿಮ್ಗೆ ತಲೆ ಬಾಗ್ತೀನಿ ಅಂದ್ಬಿಟ್ಟು ಮೈಸೂರು ಮಹಾರಾಜರಿಗೆ ಸವಾಲಾಕದ ಸಂದರ್ಭದಲ್ಲಿ ಅವರು ಚಿಂತೆಗೀಡಾಗಿ ಇಲ್ಲಿ ನಮ್ಮ ಪೈಲ್ವಾನ್ರುಗಳು ಸುಮಾರು ನಮ್ಮ ಎಲ್ಲ ಅಕ್ಕಪಕ್ಕ ಗ್ರಾಮದಲ್ಲಿ ಎಲ್ಲ ಹುಡುಕಿದಾಗ ಕೊನೆಗೆ ಒಂದು ಮಾಹಿತಿ ತೆಗೆದುಕೊಂಡು KG ಕೊಪ್ಪಲಿನಲ್ಲಿ ಪೈಲ್ವಾನ್ ಬಸವಯ್ಯನವರು ಇದ್ದಾರೆ, ಅವರಿಂದ ಮಾತ್ರ ಸಾಧ್ಯ ಅನ್ನೋದು ಅವ್ರ ವಿಚಾರಕ್ಕೆ ಬಂದು ಆಗ ಮಹಾರಾಜರು ಪೈಲ್ವಾನರನ್ನ ಆಸ್ಥಾನಕ್ಕೆ ಕರೆಸಿ ಅವ್ರಿಗೆ ಏನು ಬೇಕು ನಮ್ಮ ಸಹಕಾರ ಕೊಡ್ತೀವಿ ಅಂತ ಹೇಳಿದ ಮೇಲೆ ಅವರು ಒಪ್ಕೊಂಡು ಬೆಳಗಿನ ಜಾವ 4 ಗಂಟೆ ರಾತ್ರಿಗೆ ಎದ್ದು ಚಾಮುಂಡಿ ಬೆಟ್ಟದ ಕೇವಲ 5 ರಿಂದ 10 ನಿಮಿಷದ ಒಳಗಡೆ 1 ವಾರ ಮೆಟ್ಲು ಇಳಿಯೋದು, ಮತ್ತೆ ಭುಜದ ಮೇಲೆ ಒಬ್ಬರನ್ನ ಕೂರಿಸ್ಕೊಂಡು
ಕೂರಿಸ್ಕೊಂಡು ಹತ್ತಿ ಇಳಿಯೋದು, ಆಮೇಲೆ ಲಾಸ್ಟಲ್ಲಿ ಎರಡು ಭುಜದಲ್ಲಿ ಇಬ್ಬರನ್ನ ಕೂರಿಸ್ಕೊಂಡು, ಈಗ ನೀವು ನೋಡಿರ್ಬೋದು ಭಾವಚಿತ್ರ ಶ್ರೀ ವೀರಾಂಜನೇಯ ರಾಮಲಕ್ಷ್ಮಣವ್ರನ್ನ ಎಡ ಬಲ ಭುಜದಲ್ಲಿ ಹತ್ಕೊಂಡು ಹೋಗಿರೋದನ್ನು ಸಾಮಾನ್ಯವಾಗಿ ನೋಡಿರ್ತಾರೆ. ಅದೇ ರೀತಿ ಎರಡೂ ಭುಜದಲ್ಲಿ ಇಬ್ಬರು ಪೈಲ್ವಾನರುಗಳನ್ನ ಹೋಗಿ 10 ನಿಮಿಷದಲ್ಲಿ ಮೆಟ್ಲು ಕೆಳಗಡೆ ಇಳಿಯುತ್ತಿದ್ದು. ನಮ್ಮ KG ಕೊಪ್ಪಲಿನ ಗ್ರಾಮಕ್ಕೂ ಚಾಮುಂಡೇಶ್ವರಿ ದೇವಸ್ಥಾನದ ಬೆಟ್ಟಕ್ಕೂ ಭಾರಿ ಅಂತರ ಇದೆ. ಮತ್ತೆ ಅನುಭವ ಸಂಬಂಧ ಬೇರೆ ಇದೆ ನಮ್ಮ ಗ್ರಾಮಕ್ಕೂ ಚಾಮುಂಡೇಶ್ವರಿ ಅಮ್ಮನವ್ರಿಗೆ. ನಾವು ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಹೆಸರಿನಿಂದ ಆಷಾಢ ಮಾಸದಲ್ಲಿ ಶ್ರೀ ಚಾಮುಂಡೇಶ್ವರಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ನಮ್ಮ ಮೈಸೂರು ನಗರದಲ್ಲಿ ಪ್ರಪ್ರಥಮವಾಗಿ ನಮ್ಮ KG ಕೊಪ್ಪಲಿನಲ್ಲೇ ಚಾಮುಂಡೇಶ್ವರಿ ಹಬ್ಬ ಮಾಡೋದು ಸ್ಟಾರ್ಟಿಂಗ್ ಪ್ರಾರಂಭ ಮಾಡಿದೆ ನಮ್ಮ KG ಕೊಪ್ಪಲಿನ ಗ್ರಾಮದವರು. ಹೌದಾ? ಹೌದು. ಅಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ನಾಡ ಹಬ್ಬ ಅಂತ ಆಷಾಢ ಮಾಸದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಮಾಡಿ ಗ್ರಾಮ ದೇವತೆ ನಮ್ಮ ಈಗ ನೋಡಿರ್ಬೋದು ನಮ್ಮ ಗ್ರಾಮದ ಶ್ರೀ ಚಾಮುಂಡೇಶ್ವರಿ ದೇವತೆ ಇದ್ದಾರೆ. ಹಾಗಾಗಿ ನಮ್ಮ ಆದಿ ದೇವತೆ, ನಾಡ ದೇವತೆ, ಶಕ್ತಿ ದೇವತೆ ಶ್ರೀ ಚಾಮುಂಡೇಶ್ವರಿ ಹಬ್ಬನ ಆ ಆಷಾಢ ಮಾಸದಲ್ಲಿ ಗ್ರಾಮ ದೇವತೆ ಹಬ್ಬದ ದಿನನೇ ಮಾಡಿ, ಮತ್ತೆ ಇಂದಿನಿಂದ ಹೇಗೆ ನಾವು ನಡ್ಕೊಂಡು ಬರ್ತಿದ್ದೋ ಅದೇ ದಿನ ನಮ್ಮ ಪೌರಾಣಿಕ ನಾಟಕವನ್ನು ರಂಗಭೂಮಿ ಕಲಾವಿದರು ಈಗಲೂ ಸಹ ಅದನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಬಸವಯ್ಯ ಅವ್ರದ್ದು ಅಲ್ಲೇ ಸ್ಟಾಪ್ ಆಯ್ತು ಸರ್. ಇಬ್ರನ್ನ ಭುಜದ ಮೇಲೆ ಕೂರಿಸ್ಕೊಂಡು ಹೋಗಿ ಬಂದು ಎಲ್ಲ ಆಯ್ತು. ಗೆದ್ರೋ ಇಲ್ವೋ ಏನಾಯ್ತು ಆಮೇಲೆ? ಅಮೀರುದ್ದೀನ್ ಖಾನ್ ಅವ್ರಿಗೆ ಅವ್ರನ್ನ ಸೋಲ್ಸಕ್ಕೆ ಯಾರು ಆಗ್ತಾ ಇರ್ಲಿಲ್ಲ. ಹಾಗಾಗಿ ಒಂದು ಸಾರಿ ನಮ್ಮ ಗ್ರಾಮದಲ್ಲಿ ಅವರು ಮಹಾರಾಜರುಗಳು ಬಂದು ಇವ್ರಿಗೆ ತರಬೇತಿಗೂ ಅಯ್ಯ ಅಂದ್ಬಿಟ್ಟು ಒಬ್ಬರು ಗುರುಗಳಿದ್ರು ಅವ್ರಿಗೆ, ಬಸವಣ್ಣವ್ರಿಗೆ. ಆಗ ತರಬೇತಿ ಕೊಟ್ಟು ಅವ್ರಿಗೆ ಮತ್ತೆ ತಾಯಿ ಹಾಲನ್ನ ಕೊಟ್ಟು ನಮ್ಮ ಗ್ರಾಮದ ಎಲ್ಲಾ ಮಹಿಳೆಯರು ತಾಯಂದಿರು ಅವರಿಗೆ ಹಾಲನ್ನು ಕೊಡಿಸಿ, ಹೌದು, ಕೊಡಿಸಿ ಅವ್ರನ್ನ ತಯಾರಿ ಮಾಡಿ ಆಗ ಹೋಗಿ ಅಮೀರುದ್ದೀನ್ ಖಾನನ್ನ ಕೇವಲ 10 ರಿಂದ 15 ನಿಮಿಷದ ಒಳಗಡೆ ಅವ್ರನ್ನ ಮಣಿಸಿ ನಮ್ಮ ಮೈಸೂರು ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಮತ್ತೆ ಮೈಸೂರು ರಾಜರದ ಇದನ್ನ ಗಗನಕ್ಕೆ ಏರಿದ ಏಕೈಕ ವ್ಯಕ್ತಿ ಅಂದ್ರೆ ಪೈಲ್ವಾನ್ ಬಸವಯ್ಯ. ಇದು ಕೇಳಿದ್ದೆ ಸರ್ ನಾನು ಅಮೀರುದ್ದೀನ್ ಖಾನ್ ಮತ್ತು ಬಸವಯ್ಯನವರ ಬಗ್ಗೆ. ಬಟ್ ಅದನ್ನ ನಿಮ್ ಬಾಯಿಂದ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದು. ಯಜಮಾನ್ರೆ, ಇನ್ನೊಂದು ಕೇಳ್ಪಟ್ಟೆ ನಾನು, ಏನ್ ಗೊತ್ತಾ, ಈ ಮದ್ವೆ ಆದ್ಮೇಲೆ ಪೈಲ್ವಾನ್ ಪ್ರಾಕ್ಟೀಸ್ ಮಾಡಲ್ವಂತೆ? ಹೌದಾ? ಪ್ರಾಕ್ಟೀಸ್ ಮಾಡಲ್ಲ, ಮದುವೆ ಆಗಿರ್ತದಲ್ಲ, ಸಂಸಾರ ಮಾಡಿರ್ತಾರೆ, ಅದಕ್ಕೆ ಯಾರು ಕರ್ಸಲ್ಲ ಮಟ್ಟಿಂದ. ಕರ್ಸಲ್ಲ. ಇನ್ನೊಂದು ವಿಶೇಷತೆ ಕೇಳಿದ್ರಲ್ಲ ಬಸವಯ್ಯನವರು, ಅವರು ಅಮೀರುದ್ದೀನ್ ಸೋಲ್ಸ್ಬೇಕಾದ್ರೆ ಅವ್ರಿಗೆ ಎಷ್ಟು ವಯಸ್ಸು ಇರ್ಬೋದು ಹೇಳಿ? 40 years ಆಗಿತ್ತು. 50 ವರ್ಷ ಆಗಿತ್ತು ಅವತ್ತು ಅವ್ರಿಗೆ. ಮಕ್ಕಳು ಮಕ್ಕಳೆಲ್ಲ ಮದುವೆ ಆಗಿ ಮಕ್ಕಳಾಗಿ 50 ವರ್ಷ ಆಗಿ ಕುಸ್ತಿ ಬಿಟ್ಬಿಟ್ಟಿದ್ರು ಅವರು. ಕುಸ್ತಿ ಬಿಟ್ಬಿಟ್ಟು ಹೊಲದ ಕೆಲಸ ಮಾಡ್ಕೊಂಡಿದ್ರು ಅಷ್ಟೇ. ಅದಂತರ 50 ವರ್ಷ ಆದ್ಮೇಲೆ ಆ ತಯಾರಿ ಮಾಡಿ ಅವ್ರನ್ನ ಬಸವಯ್ಯವ್ರನ್ನ ತಯಾರಿ ಮಾಡಿ ಅವ್ರು ಕುಸ್ತಿ ಮಾಡಿ ತಯಾರಿ ಮಾಡಕ್ಕೆ ಎಷ್ಟು ದಿನ ಬೇಕಾಯ್ತು? ಆಯ್ತು, ಏನ್ ಅವರು ಸವಾಲ್ ಹಾಕಿದ ಅದು ಕೇವಲ 2-3 ತಿಂಗಳಲ್ಲಿ ತಯಾರಿ ಮಾಡಿ ಅವ್ರು ಕುಸ್ತಿ ಹೊಡ್ಸಿದ್ದು ಅಮೀರುದ್ದೀನ್. KG ಕೊಪ್ಪಲಿನ ಈ ಗರಡಿ ಇದೆಯಲ್ಲ, ಈ ಗರಡಿಯ ಗಮ್ಮತ್ತೇನು ಅನ್ನೋದನ್ನ ನಮ್ಮ ಯಜಮಾನ್ರು, ನಮ್ಮ ಪೈಲ್ವಾನ್ರು ಎಲ್ಲರೂ ನಿಮ್ಗೆ ತಿಳಿಸಿದ್ದಾಯ್ತು. ನೋಡಿ, ನಿಮ್ಗೇನಾದ್ರೂ ಅನ್ಸುತ್ತಾ ಮತ್ತೆ ಮರಳಿ ಮಣ್ಣಿಗೆ ಅಂತ ಅಂದು ನೀವು ಗರಡಿ ಮನೆ ಹತ್ತ ಹೋಗ್ತೀರಾ, ಅಥವಾ ನಿಮ್ ಊರಲ್ಲಿ ನಿಮ್ ಗ್ರಾಮದಲ್ಲಿ ಈ ಒಂದು ವಾಲಂಟಿಯರ್ಗೆ ಕೈ ಹಾಕ್ತೀರಾ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸೊ ಇಲ್ಲಿ ಇಷ್ಟು ಜನ ಮಾತಾಡಿದ್ರು, ಯಾರು ಮಾತಾಡಿದ್ದು, ಯಾವ ಪಾಯಿಂಟ್ ಮಾತಾಡಿದ್ದು ನಿಮ್ಗೆ ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಟಾಕಿಂಗ್ ಪ್ಯಾರೆಟ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.